ಸೊ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಎಲ್ರು ಚೆನ್ನಾಗಿದ್ರೆ ಅನ್ಕೊಳ್ತೇನೆ. ಓಕೆ, ಸೊ ಫಾಸ್ಟ್ ಆಗಿ ಹೋಗ್ಬಿಟ್ಟು ಗ್ರೂಪ್ ಅಲ್ಲಿ ಒಂದು ಅಟೆಂಡೆನ್ಸ್ ನ ಕೊಟ್ಟು ಬನ್ನಿ. ಐ ಆಮ್ ಇನ್ ವೆಬಿನಾರ್ ಅಂತ. ಓಕೆ, ಈಸ್ ದಟ್ ಕ್ಲಿಯರ್ ಗೈಸ್? ಫಾಸ್ಟ್ ಆಗಿ ಹೋಗ್ಬಿಟ್ಟು ಏನ್ ಅಪ್ಕಮಿಂಗ್ ಡೈಮಂಡ್ ಗ್ರೂಪ್ ಅಲ್ಲಿ ನೀವಿದ್ದೀರಾ, ಆ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ಒಂದು ಮೆಸೇಜ್ ನ ಡ್ರಾಪ್ ಮಾಡಿ ಬನ್ನಿ, ಐ ಆಮ್ ಇನ್ ವೆಬಿನಾರ್ ಅಂತ. ಓಕೆ, ವಿಲ್ ಸ್ಟಾರ್ಟ್ ದಿಸ್ ವೆಬಿನಾರ್ ಇನ್ ಜಸ್ಟ್ 2 minutes. ಫಾಸ್ಟ್ ಆಗಿ ಈ ಒಂದು ಲಿಂಕ್ ನ ನಿಮ್ ಡೌನ್ಲೈನ್ಸ್ ಇದ್ದಿದ್ದಿಲ್ಲ ಅಂತಂದ್ರೆ ಅವನ್ನ ಫಾರ್ವರ್ಡ್ ಮಾಡಿ. ಓಕೆ, ಸೊ ವಿಲ್ ಹ್ಯಾವ್ ಅ ಬೆಸ್ಟ್ ಮೀಟಿಂಗ್ ನ. ಕ್ಲಿಯರ್ ಗೈಸ್? ವಿಲ್ ಹ್ಯಾವ್ ಅ ಬೆಸ್ಟ್ ಮೀಟಿಂಗ್. ಸೊ ಪ್ರಾಪರ್ ಆಗಿ ಈ ಒಂದು ಮೀಟಿಂಗ್ ನ ಎಂಡ್ ವರ್ಗು ನೋಡ್ಕೊಂಡ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ನಾನು ಫಾರ್ ನ ಮಾಡ್ಬೇಕು ಅಂತ. ಇಸ್ ದಟ್ ಕ್ಲಿಯರ್? ಚಲೋ. ಸೊ ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಎಲ್ರು ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ದಿಸ್ ಸೈಡ್ ಯುವರ್ ಫೇವರೇಟ್ ಸೀನಿಯರ್ ಮ್ಯಾನೇಜರ್ ಶಿವಸುಬ್ರಹ್ಮಣ್ಯ ಮಾತಾಡ್ತಾ ಇರೋದು. ಎಲ್ರು ಚೆನ್ನಾಗಿದ್ದೀರಿ ಅನ್ಕೊಳ್ತೇನೆ. ಎಸ್, ನನ್ನ ಆಡಿಯೋ ವಿಡಿಯೋ ಕ್ಲಿಯರ್ ಇತ್ತು ಅಂದ್ರೆ ಥಮ್ಸ್ ಅಪ್ ಮಾಡಿ. ಇಸ್ ಮೈ ಆಡಿಯೋ ಅಂಡ್ ದ ವಿಡಿಯೋ ಇಸ್ ಕ್ಲಿಯರ್? ನನ್ನ ಆಡಿಯೋ ವಿಡಿಯೋ ಎಲ್ರಿಗೂ ಕ್ಲಿಯರ್ ಇದೆನಾ? ಎಸ್ ಎಸ್ ಎಸ್, ದಟ್ಸ್ ಗುಡ್, ದಟ್ಸ್ ಗುಡ್, ದಟ್ಸ್ ಗುಡ್. ಫೈನ್ ಗೈಸ್. ಸೊ ಆಲ್ಮೋಸ್ಟ್ ಡೈಲಿ ಬೇಸಿಸ್ ಮೇಲೆ ಟ್ರೈನಿಂಗ್ಸ್ ನಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ. ಪ್ರಾಪರ್ ಆಗಿ ಈ ಒಂದು ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಇರ್ತೀರಾ, ರೈಟ್? ಸೊ ಟುಡೇ ಯು ಆರ್ ಗೋಯಿಂಗ್ ಟು ಗೆಟ್ ಅ ಸ್ಪೆಷಲ್ ವೆಬಿನಾರ್. ಓಕೆ, ಒಂದು ಬೆಸ್ಟ್ ವೆಬಿನಾರ್ ನಿಮಗೆ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಅಂಡ್ ಇವತ್ತಿನ ವೆಬಿನಾರ್ ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ಯೋರ್ ಫ್ಯೂಚರ್. ಓಕೆ, ನಿಮ್ದು ಫ್ಯೂಚರ್ ಬಗ್ಗೆ ಒಂದು ಪ್ರಾಪರ್ ರೀಸನ್ ಸಿಗುತ್ತೆ ಯಾಕೆ ನಾನು ಈ ಒಂದು ಫಾರ್ ನ ಮಾಡ್ಬೇಕು, ಇದರಿಂದ ಏನ್ ಫ್ಯೂಚರ್ ಇದೆ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಫಾಸ್ಟ್ ಆಗಿ ಅಷ್ಟು ಜನ ನಿಮ್ ಕ್ಯಾಮ್ರಾಸ್ ನ ಆನ್ ಮಾಡಿ. ಐ ಹೋಪ್ ಎಲ್ಲರೂ ಅಟೆಂಡೆನ್ಸ್ ಕೊಟ್ಟು ಬಂದಿದ್ದೀರಾ ಅನ್ಕೊಳ್ತೇನೆ. ಎಸ್, ಎಲ್ಲರೂ ಅಟೆಂಡೆನ್ಸ್ ಕೊಟ್ಟಿದ್ದೀರಾ? ಚಲೋ 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 ಚಲೋ. ಸೊ ಇಲ್ಲಿ ತುಂಬಾ ಜನಕ್ಕೆ ಈ ರೀತಿ ಕ್ವಶನ್ಸ್ ಇರುತ್ತೆ. ಸರ್, ಇಲ್ಲಿಂದ ನಾನು ಸಕ್ಸಸ್ಫುಲ್ ಆಗ್ಬೋದಾ? ಸರ್, ನಾನು ಇಲ್ಲಿಂದ ಬೆಳಿಬಹುದಾ? ಸರ್, ಇಲ್ಲಿ ನಾನು ಹೌಸ್ ವೈಫ್ ಇದ್ದೀನಿ, ನಾನ್ ಹೆಂಗೆ ಮಾಡಕ್ಕಾಗತ್ತೆ ವರ್ಕ್? ಸರ್, ಇಲ್ಲಿ ನಾನು ಜಾಬ್ ಮಾಡ್ತಾ ಇದ್ದೆ, ನಾನು ತುಂಬಾ ಕಮಿಟ್ಮೆಂಟ್ಸ್ ಇದೆ, ನಾನ್ ಯಾವ ರೀತಿ ಇಲ್ಲಿ ಬಿಸ್ನೆಸ್ ನ ಮಾಡಕ್ಕಾಗತ್ತೆ? ಸರ್, ನಾನು ಸ್ಟೂಡೆಂಟ್ ಇದ್ದೀನಿ, ನಾನ್ ಹೆಂಗೆ ಈ ಒಂದು ಬಿಸ್ನೆಸ್ ಮಾಡ್ಲಿ ಸರ್ ಕಾಲೇಜ್ ನೋಡ್ತಾ? ಅಂಡ್ ಸರ್, ನನ್ಗೊಂದು ಅಪರ್ಚುನಿಟಿ ಬೇಕಿದೆ, ನಾನು ಬೆಳಿಬೇಕು ಅನ್ಕೊಂಡಿದ್ದೇನೆ, ನಂದೊಂದು ಹೆಸರನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿನೇ ಇಲ್ಲಿ ಅಷ್ಟು ಜನ ಬಂದಿರ್ತೀರಾ. ಅಂಡ್ ಗೈಸ್, ಯು ಆರ್ ಗೋಯಿಂಗ್ ಟು ಗೆಟ್ ಅ ಸೊಲ್ಯೂಷನ್, ರೈಟ್? ಅಂಡ್ ನೀವು ಕೂಡ ಅರ್ಥ ಮಾಡ್ಕೊಳ್ತೀರ. ಅಂದ್ರೆ ಹೇಳ್ತೀನಲ್ವಾ, ಯಾವಾಗ ಒಂದು ಪೆನ್ ಮೂಡಕ್ ಸ್ಟಾರ್ಟ್ ಮಾಡತ್ತೆ ಅಂದ್ರೆ ಅದ್ರ ಮೇಲ್ಗಡೆ ಇರೋ ಒಂದು ಕ್ಯಾಪ್ ನಾವು ಓಪನ್ ಮಾಡಿದಾಗ ಪೆನ್ ಬರೆಯಕ್ ಸ್ಟಾರ್ಟ್ ಆಗುತ್ತೆ, ರೈಟ್? ದ ಸೇಮ್ ಥಿಂಗ್ ಇವತ್ತು ನಿಮ್ ಕ್ಯಾಪ್ ನಾನು ಓಪನ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ನಿಮ್ ಮೈಂಡ್ ಸೆಟ್ ಜೊತೆ ನಾನು ಇವತ್ತು ಈ ಒಂದು ವೆಬಿನಾರ್ ನ ತಗೊಳ್ತೀನಿ ಅಂತ ತಿಳ್ಕೊಳ್ಳಿ. ಪ್ರಾಪರ್ ಆಗಿ ಈ ಒಂದು ವೆಬಿನಾರ್ ನ ಎಂಡ್ ವರ್ಗು ನೋಡೋದ್ರಿಂದ ತುಂಬಾ ನಾಲೆಜ್ ನಿಮಗೆ ಸಿಗುತ್ತೆ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಇನ್ವೈಟ್ ಅವರ್ ಮ್ಯಾನೇಜರ್ಸ್. ಓಕೆ, ಯಾರೆಲ್ಲ 6 figure ಅರ್ನರ್ಸ್ ಇದ್ದಾರೆ, more than 3 lakhs 4 lakhs ಅರ್ನ್ ಮಾಡ್ತಾ ಇದ್ದಾರೆ, ಸೊ ಅಂತ ಪರ್ಸನ್ಸ್ ಕಡೆಯಿಂದ ನಾನು ಇವತ್ತು ಟ್ರೈನಿಂಗ್ ನ ಕೊಡ್ತಾ ಇದ್ದೀನಿ. ಅಂಡ್ ಈ ಒಂದು ಟ್ರೈನಿಂಗ್ ನ ಪ್ರಾಪರ್ ಆಗಿ ನೀವು ಅಟೆಂಡ್ ಮಾಡಿ. ಕ್ಯಾಮ್ರಾ ಆಫ್ ಮಾಡಕ್ ಹೋಗ್ಬೇಡಿ, ಕರೆಕ್ಟ್ ಆಗಿ. ಓಕೆ, ಏನೇ ವರ್ಕ್ ಇದ್ರು ಕೂಡ, ಏನೇ ಸ್ವಲ್ಪ ಸೀರಿಯಸ್ ವರ್ಕ್ಸ್ ಇದ್ರು ಕೂಡ ಬಿಟ್ಕೊಂಡು ಒಂದು ಅರ್ಧ ತಾಸು ಅಷ್ಟೇ. ಓಕೆ, ಪ್ರಾಪರ್ ಆಗಿ ಅಟೆಂಡ್ ಮಾಡೋದ್ರಿಂದ ನಿಮ್ಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನ್ ಫ್ಯೂಚರ್ ಫಾರ್ ಅಲ್ಲಿ ಇದೆ ಅಂತ. ಇಸ್ ದಟ್ ಕ್ಲಿಯರ್? ಚಲೋ ಚಲೋ ಚಲೋ. ಸೊ ಎಲ್ರು ಐ ಮೀನ್ ವೆಬಿನಾರ್ ಡ್ರಾಪ್ ಮಾಡಿ ಬಂದ್ರ? ಯಾ. ಸೊ ರೈಟ್ ನೌ ಐ ಆಮ್ ಗೋಯಿಂಗ್ ಟು ಇನ್ವೈಟ್ ಅ ಗ್ರೇಟ್ ಲೀಡರ್. ಓಕೆ, ನಮ್ಮ ಹತ್ರ ಈ ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ಕಮ್ಮಿ ಸಮಯದಲ್ಲಿನೇ ತುಂಬಾ ಚೆನ್ನಾಗಿರೋ ಬಿಸ್ನೆಸ್ ನ ಬಿಲ್ಡ್ ಮಾಡ್ಕೊಂಡು, ಚೆನ್ನಾಗಿರೋ ಒಂದು ಟೀಮ್ ನ ಕಟ್ಕೊಂಡು, ಅಂಡ್ ಇವತ್ತು ಒಂದು ಸ್ಟೇಬಲ್ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಫೈನಾನ್ಷಿಯಲಿ. ಓಕೆ, ಆ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಆರ್ ಯು ಆಲ್ ಎಕ್ಸೈಟೆಡ್? ಎಲ್ರು ಎಕ್ಸೈಟೆಡ್ ಇದ್ದೀರಾ? ಎಸ್, ಆರ್ ಯು ಆಲ್ ಆರ್ ಎಕ್ಸೈಟೆಡ್? ಚಲೋ 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 ಚಲೋ. ಇಟ್ಸ್ ಟೈಮ್ ಟು ಇನ್ವೈಟ್ ದಟ್ ಗ್ರೇಟ್ ಲೀಡರ್ ಹೂ ಇಸ್ ಫ್ರಮ್ ಮೈ ಟೀಮ್. ಹೇಳ್ಕೊಳ್ಳೋದಕ್ಕೆ ಪ್ರೌಡ್ ಅನ್ಸುತ್ತೆ, ಬಿಕಾಸ್ ಅಷ್ಟು ಒಂದು ಲೋ ಲೆವೆಲ್ ಇಂದ, ಅಷ್ಟು ಒಂದು ಪೂರ್ತಿ ಪೂರ್ ಫ್ಯಾಮಿಲಿಯಿಂದ ಬೆಳೆದು ಬರಬೇಕು ಅಂತಂದ್ರೆ ಅದು ಸುಮ್ಮನೆ ಆಗಲ್ಲ. ಅಂಡ್ ಈಸ್ ದ ಪರ್ಸನ್, ಓಕೆ, ಈಸ್ ದ ಪರ್ಸನ್ ಹೂ ಮೇಡ್ ಇಟ್, ರೈಟ್? ಸೊ ಐ ಆಮ್ ಗೋಯಿಂಗ್ ಟು ಇನ್ವೈಟ್ ಹಿಮ್. ಎಸ್, ಮಿಸ್ಟರ್ ಅಭಿಲೇಶ್, ನನ್ನ ವಾಯ್ಸ್ ನಿಮ್ಗೆ ಕ್ಲಿಯರ್ ಇದೆ ಅನ್ಕೊಳ್ತೇನೆ. ಎಸ್ ಸರ್, ಕ್ಲಿಯರ್ ಇದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಸರ್, ಈ ಒಂದು ವಂಡರ್ಫುಲ್ ವೆಬಿನಾರ್ ಅಲ್ಲಿ ನನಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಅಂತ ಕೊಟ್ಟಿದ್ದಕ್ಕೆ. ಎಸ್ ಸರ್, ಕ್ಯಾನ್ ಐ ಕಂಟಿನ್ಯೂ? ಎಸ್ ಅಭಿಲೇಶ್, ನಿಮ್ದು ಇಂಟ್ರೊಡಕ್ಷನ್ ಕೊಡ್ತಾ ಪೀಪಲ್ ಇದಾರೆ, ಲೈಕ್ ಒಂದು ರೀಸನ್ ಹಿಡ್ಕೊಂಡು ಬಂದಿದ್ದಾರೆ ಲೈಫ್ ಅಲ್ಲಿ ನಾನು ಬೆಳಿಬೇಕು, ಸಕ್ಸಸ್ಫುಲ್ ಆಗ್ಬೇಕು ಅಂತ. ಸೊ ಅವ್ರಿಗೆ ನೀವ್ ಹೇಳೋ ಮಾತುಗಳು ಇನ್ಸ್ಪಿರೇಷನ್ ಆಗುತ್ತೆ ಅನ್ಕೊಳ್ತೀನಿ. ಎಸ್ ಅಭಿಲೇಶ್, ಯು ಕ್ಯಾನ್ ಕಂಟಿನ್ಯೂ ನಾ. ಎಸ್ ಸರ್, ಆಬ್ವಿಯಸ್ಲಿ. ಥ್ಯಾಂಕ್ ಯು ಸರ್. ಎಸ್ ಗೈಸ್, ಗುಡ್ ಈವ್ನಿಂಗ್ ಟು ಆಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀರಾ ಈ ಒಂದು ವೆಬಿನಾರ್ ನ ನೋಡ್ಲಿಕ್ಕೆ ಅಂತ ನಾನು ಅನ್ಕೊಂಡಿದ್ದೀನಿ. ಲೈಕ್ ಒಂದು ಶಾರ್ಟ್ ಆಗಿ ನನ್ನ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದಾದ್ರೆ, ನನ್ನ ಹೆಸರು ಓಬಳೇಶ್ ಅಂತ. ಲೈಕ್ ಬೇಸಿಕಲಿ ತುಮಕೂರು ಡಿಸ್ಟಿಕ್ ಇಂದ ನಾನು ಬಿಲಾಂಗ್ ಆಗ್ತೀನಿ. ಈ ಒಂದು ಪ್ಲಾಟ್ಫಾರ್ಮ್ ಒಳಗಡೆ ಮ್ಯಾನೇಜರ್ ಲೆವೆಲ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವನ್ ನನ್ನ ಅಪ್ಲೈನ್ ಬಂದು ಸೋನಾಲಿ ಮೇಡಮ್ ಬರ್ತಾರೆ. ಸೊ
ಗೈಸ್ ಸರಿ ಹೇಳಿದ್ರು, ಲೈಕ್ ತುಂಬಾ ಕಡಿಮೆ ಟೈಮ್ ಅಲ್ಲಿ ಮ್ಯಾನೇಜರ್ ಆದಂತರು ಅಂತ ಹೇಳಿದ್ರು. ಎಸ್ ಆಬ್ವಿಯಸ್ಲಿ ವಿತಿನ್ 9 ಮಂತ್ಸ್, ಅಲ್ಲಿ ನಾನು ಮ್ಯಾನೇಜರ್ ಲೆವೆಲ್ ನ ಕ್ವಾಲಿಫೈ ಮಾಡ್ಕೊಂಡೆ. ಸೊ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಏನಾಗಿತ್ತು, ಸೊ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಯಾಕಂತಂದ್ರೆ ಲೈಕ್ ನೋಡಿ, ಇಲ್ಲಿ ತುಂಬಾ ಜನ ನೆಗೆಟಿವಿಟಿನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರಾ, ಅಥವಾ ನೀವು ಇಲ್ಲಿ ಇದ್ರೊಳಗಡೆ ಇವಾಗ ಜಾಯ್ನ್ ಆಗ್ತಾ ಇದ್ದೀರಾ. ಸೊ ನಿಮ್ಗೆ ಸಾಕಷ್ಟು ಅಬ್ಜೆಕ್ಷನ್ಸ್ ಗಳು ಬರ್ತಾ ಇರುತ್ತೆ, ಮೀನ್ಸ್ ರಿಜೆಕ್ಷನ್ಸ್ ಗಳು ಬರ್ತಾ ಇರುತ್ತೆ. ಸೊ ಇದು ಯಾವ ರೀತಿ ಲೈಕ್ ನನಗೆ ಯಾವ ರೀತಿ ಬಂದಿತ್ತು, ಒಂದು ಶಾರ್ಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಈ ಪ್ಲಾಟ್ಫಾರ್ಮ್ ಒಳಗಡೆ ನಾನು ಯಾವ ರೀತಿ ಎಂಟ್ರಿ ಆದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಸ್ವಲ್ಪ ಹೇಳ್ತೀನಿ, ಶೇರ್ ಮಾಡ್ಕೋಬೇಕಂತ ನನಗೂ ಅನಿಸ್ತಾ ಇದೆ. ಸರ್ ಕೂಡ ಒಂದು ಒಳ್ಳೆ ಅಪರ್ಚುನಿಟಿನ ಕೊಟ್ಟಿದ್ದಾರೆ. ಸೊ ಲೈಕ್ ನೋಡಿ, ಈ ಒಂದು ಪ್ಲಾಟ್ಫಾರ್ಮ್ಗೆ ಬರೋದಕ್ಕಿಂತ ಮುಂಚೆ ಲೈಕ್ ಎಲ್ಲೋ ಒಂದ್ ಕಡೆ ಇನ್ನೊಬ್ರು ಕೈ ಕೆಳಗಡೆ ನಾನು ವರ್ಕ್ ಮಾಡ್ಕೊಂತ ಲೈಫ್ ನ ಲೀಡ್ ಮಾಡ್ತಾ ಇದ್ದೆ. ಒಂದು 10,000 to 15,000 ಅಷ್ಟೇ ನನ್ನ ಇನ್ಕಮ್ ಇರ್ತಾ ಇತ್ತು. ಸೊ ಅಷ್ಟ್ರೊಳಗಡೆ ಮಾತ್ರನೇ ನನ್ನ ಲೈಫ್ ನಾನು ಲೀಡ್ ಮಾಡ್ಬೇಕಿರ್ತಾ ಇತ್ತು. ಯಾಕಂತಂದ್ರೆ ತುಂಬಾ ಚಿಕ್ಕ ಏಜ್ ಅಲ್ಲಿ, ಅಂದ್ರೆ 16-17 ವರ್ಷ ಏಜ್ ಅಲ್ಲಿ ಇದ್ದಾಗಲೇ ನಮ್ಮ ತಂದೆಯವರು ಡೆತ್ ಆಗಿದ್ರಿಂದ ಕಂಪ್ಲೀಟ್ ಮನೆ ರೆಸ್ಪಾನ್ಸಿಬಿಲಿಟಿ ಎಲ್ಲಾನು ನನ್ನ ಮೇಲೆನೆ ಬಿದ್ದ್ಬಿಡ್ತು. ಅಂದ್ರೆ ಇಲ್ಲಿ ತುಂಬಾ ಜನ ಚಿಕ್ಕ ಏಜ್ ಅಲ್ಲಿ ಇದ್ದೀರಾ. ಸೊ ಅಂದ್ರೆ ಈಗ 18+20 ಇದ್ರೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ, ಒಂದು ಚಿಕ್ಕ ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕಾದ್ರೆ ನಮ್ಗೆ ತುಂಬಾ ಸ್ಟ್ರಗಲ್ ಅಂತ ಅನ್ಸುತ್ತೆ. ಬಟ್ ಆ ಒಂದು ಚಿಕ್ಕ ಏಜ್ ಅಲ್ಲಿನೇ ಸೊ ಕಂಪ್ಲೀಟ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನನಗೆ ಬರುತ್ತೆ. ಸೊ ಹಾಗಾಗಿ ಬೇರೆ ಆಪ್ಷನ್ ಇಲ್ಲದೆ ಎಜುಕೇಶನ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಬರೀ SSLC ಮಾತ್ರನೇ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಮತ್ ಅಲ್ಲಿಂದ ಮುಂದೆ ಬಂದು ಲೈಕ್ ಏನೋ ಒಂದು ಕೆಲ್ಸನ ಕಲ್ತ್ಕೊಂಡು ವೆಲ್ಡಿಂಗ್ ವರ್ಕ್ ನಿಮಗೆ ಗೊತ್ತಿರುತ್ತಲ್ವಾ. ಸೊ ನಾನ್ ಮಾಡ್ತಿದ್ದಂತ ಪ್ರೀವಿಯಸ್ ವರ್ಕ್ ವೆಲ್ಡಿಂಗ್ ವರ್ಕ್ ಆಗಿರುತ್ತೆ. ಸೊ ಇವಾಗ ನಿಮ್ ಮನೇಲಿ ಮಾಡ್ಸಿರ್ತೀರಿ ಯಾವ್ದಾದ್ರು ಗ್ರಿಲ್ ವರ್ಕ್ ಅಥವಾ ರೈಲಿಂಗ್ಸ್ ಈ ತರದ್ ಏನಾದ್ರು ಮಾಡ್ಸಿರ್ತೀರಿ. ಆ ವರ್ಕ್ ಅನ್ನ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ಬೇಕಾದ್ರೆ ಮೀನ್ಸ್ ಅದು ನನ್ಗೆ ಸ್ವಂತ ಬಿಸ್ನೆಸ್ ಕೂಡ ಇರ್ಲಿಲ್ಲ. ಸೊ ಇನ್ನೊಬ್ರು ಕೈ ಕೆಳಗಡೆ ವರ್ಕ್ ಮಾಡಿದೆ ಅಂತ ವರ್ಕ್ ಮಾಡೋ ಮೂಮೆಂಟ್ ಅಲ್ಲಿ ಇವತ್ತು ನಿಮ್ಗೆ ಯಾವ ರೀತಿ ಅಪರ್ಚುನಿಟಿ ಬಂತಲ್ವಾ, ಸೊ ಸೇಮ್ ವೇ ನನಗೂ ಕೂಡ ಅಪರ್ಚುನಿಟಿ ಬಂದಿದ್ದು. ಒಂದು ಫಾರ್ಮ್ ಫಿಲ್ ಮಾಡಿದ್ದೆ, ನಿಮ್ ತರನೇ ಫಾರ್ಮ್ ನಾನು ಫಿಲ್ ಮಾಡಿದ್ದೆ. ಸೊನಾಲಿ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು. ಲೈಕ್ ನನ್ಗೆ ಇದನ್ನ ಅನಲೈಸ್ ಮಾಡೋದು ಕೂಡ ನನಗೆ ಗೊತ್ತಿರ್ಲಿಲ್ಲ. ಯಾಕಂತಂದ್ರೆ ಅಷ್ಟಾಗಿ ಎಜುಕೇಶನ್ ಇಲ್ಲದೆ ಇರೋ ಕಾರಣಕ್ಕೆ ಅನಲೈಸ್ ಮಾಡೋದು ಕೂಡ ತುಂಬಾ ಕಷ್ಟ ಆಯ್ತು. ಸೊ ಹಾಗಾಗಿ ಒಂದು ಟ್ರಸ್ಟ್ ಅಷ್ಟೇ. ಓಕೆ, ಒಬ್ರು ಗರ್ಲ್ಸ್ ಆಗಿ ಅವ್ರು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಇವನ್ ಇಷ್ಟೊಂದ್ ಜನ ಇದ್ರಲ್ಲಿ ವರ್ಕ್ ಮಾಡ್ತಾ ಇದಾರೆ ಅಂತಂದಾಗ, ಹೌದು 100% ನಾನು ಕೂಡ ಇದ್ರೊಳಗಡೆ ವರ್ಕ್ ಮಾಡಬಹುದು. ಸೊ ಇದೇ ಒಂದು ಡಿಸಿಷನ್ ನ ಇಟ್ಕೊಂಡು ಇದ್ರೊಳಗಡೆ ನಾನು ಎಂಟ್ರಿ ಆದೆ. ಬಂದ ಮೇಲೆ ನನ್ಗೆ ತುಂಬಾ ರಿಜೆಕ್ಷನ್ಸ್ ಯಾವ ರೀತಿ ಬಂತು ಅಂತಂದ್ರೆ, ಒಂದು ಇಲ್ಲಿ ಎರಡ್ ಮೂರು ರೀತಿ ನನಗೆ ರಿಜೆಕ್ಷನ್. ಒಂದು ಕೆಲಸ ಮಾಡೋ ಮೂಮೆಂಟ್ ಗಳಲ್ಲಿ, ಯಾಕಂದ್ರೆ ನಾನು ವರ್ಕ್ ಮಾಡ್ಕೊಂತ ಪಾರ್ಟ್ ಟೈಮ್ ಆಗಿ ನಾನು ಇದ್ರ ಮಾಡ್ತಾ ಇದ್ದೆ. ಅಂತ ಮೂಮೆಂಟ್ ಅಲ್ಲಿ ತುಂಬಾ ಜನದ ರಿಜೆಕ್ಷನ್ಸ್, ಅಂದ್ರೆ ಓನರ್ ಕೂಡ ಬೈತಾ ಇದ್ರು, ಇದೆಲ್ಲ ಕೆಲಸ ಮಾಡ್ಬೇಡ, ನಿನಗೆ ಕೊಡು ಸಂಬಳ ಕೊಡೋದು ಇದಕ್ಕೋಸ್ಕರ ಅಲ್ಲ, ಹಂಗೆ ಹೆಂಗೆ ಅಂತ ಓನರ್ ಗಳು ಬೈತಾ ಇದ್ರು. ಮತ್ತೆ ನಿಮಗೆ ಗೊತ್ತೇ ಇರುತ್ತೆ, ಫ್ರೆಂಡ್ ಸರ್ಕಲ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಏನೋ ಬೆಳೀತಾ ಇದಾರೆ ಅಂತಂದಾಗ ಅಲ್ಲಿ ಇನ್ನೊಂದು ಹೇಳೋದು ಕಾಮನ್ ಇರುತ್ತೆ. ಸೊ ಅದೇ ನನ್ಗೂ ಕೂಡ ಆಗಿದ್ದು. ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಗಳು ಅಲ್ಲಿ ಕೆಲಸ ಮಾಡೋ ಮೂಮೆಂಟ್ ಅಲ್ಲಿ ನನಗೆ ಬರ್ತಾ ಇತ್ತು. ಅದ್ರ ಜೊತೆಗೆ ಸೊ ಫ್ಯಾಮಿಲಿಯಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಯ್ತು. ಯಾಕಂತಂದ್ರೆ ಯಾವಾಗ ನಾನು ಇದ್ರೊಳಗಡೆ ವರ್ಕ್ ಮಾಡ್ಬೇಕಂತ ಬಂದೆ, ಕಾನ್ಸಂಟ್ರೇಟ್ ಪೂರ್ತಿ ಇದೇ ಬಿಸ್ನೆಸ್ ಮೇಲೆ ಬಂದ್ಬಿಡುದು. ಯಾಕಂದ್ರೆ ಇಲ್ಲಿರುವಂತ ಸೀನಿಯರ್ಸ್ ಗಳನ್ನ ನೋಡಿದಾಗ, ಹೌದು ನಾನು ಒಂದಿನ ಈ ರೀತಿ ಆಗ್ಬೇಕು ಅಂತ ನಾನು ಅನ್ಕೊಂಡು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ, ಸೊ ಅಲ್ಲಿ ನಾನು ಕೆಲಸನ ಡ್ರಾಪ್ ಮಾಡಿದೆ. ಕಂಪ್ಲೀಟ್ ಇದನ್ನ ಲೈಫ್ ಆಗಿ ನಾನು ತಗೊಂಡೆ. ಸೊ ನನಗಿದೇ ಬೇಕು, ಮಾಡಿದ್ರೆ ಇದರಲ್ಲೇ ಮಾಡ್ಬೇಕು ಅನ್ನೋ ಒಂದು ಡಿಸಿಷನ್ ನ ತಗೊಂಡೆ. ಯಾಕಂತಂದ್ರೆ ಲೈಫ್ ಅಲ್ಲಿ ಎಲ್ಲಾ ಕೆಲಸ ಮಾಡಿದ್ರು ಕೂಡ ಎಲ್ಲೂ ಕೂಡ ನಾನು ಸಕ್ಸಸ್ ಕಾಣ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ತುಂಬಾ ಕಷ್ಟಪಟ್ಟು ಲೈಕ್ ಬೆಳ್ಕೊಂಡ್ ಬರ್ಬೇಕಾದ್ರೆ ಎಲ್ಲೂ ಅಷ್ಟಾಗಿ ಒಂದು ಸಕ್ಸಸ್ ಸಿಗದೆ ಇದ್ದಾಗ ಇದು ಸಿಕ್ಕಿದಾಗ, ಯಾಕಂದ್ರೆ ಇಲ್ಲಿ ತುಂಬಾ ಜನ ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ. ಸೊ ಮನೆಯಿಂದ ಆಚೆನೆ ಹಾಕ್ಬಿಟ್ರೆ ಅನ್ಕೊಳ್ರಿ, ಮೀನ್ಸ್ ನಮ್ ಯಾರ ಮಾತನ್ನು ಕೇಳ್ತಾ ಇಲ್ಲ, ನಿನ್ ಇಷ್ಟ ಬಂದಂಗೆ ನೀನ್ ಮಾಡ್ತಾ ಇದ್ಯಾ, ಏನಾದ್ರು ಮಾಡ್ಕೋ. ಓಕೆ, ಸೊ ಈ ರೀತಿ ಲೈಕ್ ಎಲ್ಲ ಕಡೆಯಿಂದ ಊರಲ್ಲಿ ಸಮ್ ಪೀಪಲ್ಸ್ಗೆ ನನ್ನ ಫ್ರೆಂಡ್ಸ್ ಕೂಡ ನಾನು ಹೇಳಿದೆ, ಮನೆಯಿಂದಾನೇ ಆಚೆ ಹಾಕ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದು ಲೈಕ್ ನಿಮ್ ತರನೇ ವೆಬಿನಾರ್ಸ್ ಗಳನ್ನ ಅಟೆಂಡ್ ಮಾಡ್ಕೊಂಡು ಈ ಕಡೆ ಕೆಲಸನೂ ಮಾಡ್ತಾ ವೆಬಿನಾರ್ಸ್ ಅಟೆಂಡ್ ಮಾಡ್ತಾ ಕೆಲಸ ಮಾಡ್ತಾ ಬಂದೆ. ಸೊ ಎಜುಕೇಶನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಯ್ತು ನಾನು ಮಾಡ್ಲೇಬೇಕಂತ ಒಂದು ಸ್ಟ್ರಾಂಗ್ ಡಿಸಿಷನ್ ಇತ್ತು. ಒಂದು ಲೈಫ್ ಅಲ್ಲಿ ಬೆಳೆದ್ರೆ ಇಲ್ಲೇ ಬೆಳಿಬೇಕು, ಇಲ್ಲ ಅಂದ್ರೂ ಕೂಡ ಹಿಂಗೆ ಹೋಗ್ಬೇಕು. ಸೊ ಈ ರೀತಿ ಅನ್ಕೊಂಡು ನಾನು ಇದ್ರೊಳಗಡೆ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ತರ ಸ್ಟಾರ್ಟ್ ಮಾಡಿದ್ದು ನನಗೆ ಗೊತ್ತಿರ್ಲಿಲ್ಲ ಲೈಕ್ ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ ಅಂತ. ಯಾಕಂತಂದ್ರೆ ಅದಕ್ಕೆ ಹೇಳ್ತಾರಲ್ವಾ, ತುಂಬಾ ಜನ ಮುಂದೆ ಇಟ್ಟಿರೋ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬಾರ್ದಂತ ಏನ್ ಹೇಳ್ತಾರಲ್ವಾ. ಸೊ ಆಸ್ ಇಟ್ ಈಸ್ ಲೈಕ್ ನಾನು ಕೂಡ ಅದನ್ನೇ ಫಾಲೋ ಮಾಡಿದೆ, ಯಾವುದೇ ಕಾರಣಕ್ಕೂ ಹಿಂದೆ ತಗೊಳ್ಳಿಲ್ಲ. ಏನೇ ಸ್ಟ್ರಗಲ್ ಆದ್ರೂ ಕೂಡ ನಾನು ಇದ್ರೊಳಗಡೆ ಮಾಡ್ಬೇಕಂತ ಮುಂದೆ ಬಂದೆ. ಸೊ ಅದು ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಕಲೀಲಿಕ್ಕೆ ಕಷ್ಟ ಆದ್ರೂ ಕೂಡ, ಯಾಕಂದ್ರೆ ನನ್ನ ಹತ್ರ ಫಸ್ಟ್ ಆಫ್ ಆಲ್ ನಾಲೆಡ್ಜ್ ಇರಲಿಲ್ಲ. ಸೊ ನೀವು ಲಕ್ಕಿ ಇದ್ದೀರಾ, ನಿಮ್ ತಂದೆ ತಾಯಿ ನಿಮ್ಗೆ ಎಜುಕೇಶನ್ ಕೊಡ್ಸಿದ್ದಾರೆ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ಅದನ್ನ ಮಾಡ್ಕೊಂತ ಬಂದೆ. ವಿತಿನ್ 9 ಮಂತ್ಸ್ ಅಲ್ಲಿನೆ, 9 ತಿಂಗಳಲ್ಲಿನೆ ಮ್ಯಾನೇಜರ್ ಲೆವೆಲ್ ನ ಕ್ವಾಲಿಫೈ ಮಾಡ್ಕೊಂಡೆ. ಸೊ 9 ತಿಂಗಳ ಹಿಂದೆ ಇದ್ದಿದ್ದು ನನಗೆ ಬರೀ 12-13 ಸಾವಿರ, ಇವತ್ತು ಇರೋದು 12-13 ಸಾವಿರ ಇನ್ಕಮ್ ಟ್ಯಾಕ್ಸ್. ಓಕೆ,
ಸೊ ಅದನ್ನ ಲೈಕ್ ನೀವು ಲೈವ್ ನೋಡಬಹುದು. ಬೇಕಂದ್ರೆ ನನ್ನ ಕಡೆ ಈಗ ನೀವ್ ಯಾರೆಲ್ಲ ಒಳಗಡೆ ಬರ್ತೀರಾ ನಂತರ ನಿಮ್ಗೆ ಎಲ್ಲಾನು ಗೊತ್ತಾಗುತ್ತೆ ಕಂಪ್ಲೀಟ್ಲಿ. ನೀವು ಹಂಗೆ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು, ಓಬ್ಳೇಶ್ ಅಫಿಷಿಯಲ್ ಅಂತ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಹಾಗಾಗಿ ನಾನ್ ನಿಮಗೆ ಕೊಡುವಂತ ಸಜೆಷನ್ಸ್ ಗಳೇನಪ್ಪಾ ಅಂತಂದ್ರೆ ಲೈಕ್ ನೋಡಿ, ಎಷ್ಟು ಜನ ಲೈಕ್ ಇದ್ರೊಳಗಡೆ ಬಂದಿದ್ದೀರಾ. ಸೊ ಇವ್ರೆಲ್ಲರಿಗೂ ಕೂಡ ಒಂದು ಒಳ್ಳೆ ಲೈಫ್ ಸ್ಟೈಲ್ ಸಿಗ್ಲಿ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂತಂದ್ರೆ ಲೈಕ್ ನೋಡಿ, ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ಸೊ ಇವತ್ತು ಒಂದು ಎಜುಕೇಶನ್ ಸಿಸ್ಟಮ್ ಮೇಲೆ ಅಷ್ಟೇ ನಾನು ಬದುಕಬೇಕು, ಇದು ಮಾತ್ರನೇ ನನ್ನ ಲೈಫ್ ಇದೆ ಅಂತ ಯಾವುದೇ ಕಾರಣಕ್ಕೂ ನೀವು ಅನ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಆತರ ಎಜುಕೇಶನ್ ಇಂದಾನೇ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋದಾಗಿದ್ದಿದ್ರೆ ಇವತ್ತು ಓದಿರೋರೆಲ್ಲರೂ ಕೂಡ ಸೆಟ್ಲ್ ಆಗಿರ್ಬೇಕಾಗಿರ್ತಾ ಇತ್ತು. ಓಕೆ, ಸೊ ಅದ್ರ ಮೇಲೆ ಮಾತ್ರನೇ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಕಿಲ್ಸ್ ಗಳ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಿ 100% ನಿಮ್ಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತೆ. ದೆನ್ ನೆಕ್ಸ್ಟ್ ಜಾಬ್ ಪರ್ಸನ್ ಅಂದ್ರೆ ನನ್ನ ರೀತಿ ಪರ್ಸನ್ಸ್ ಯಾರೆಲ್ಲ ಇದ್ದೀರಾ, ಜಸ್ಟ್ ಕಮಿಟ್ಮೆಂಟ್ಸ್ ಗಳಿಗೆ ಅಷ್ಟೇ ನನ್ನ ಲೈಫ್ ಇದೆ, ಇದನ್ನ ಮಾತ್ರನೇ ಮಾಡ್ಬೇಕು, ಇವತ್ತು ನನ್ನ ಕಮಿಟ್ಮೆಂಟ್ಸ್ ಇದೆ ಇಷ್ಟು ಮಾತ್ರನೇ ಮಾಡ್ಬೇಕಂತ ನೀವು ಯಾವಾಗ ನಿಮ್ಗೆ ಒಂದು ಬಾರ್ಡರ್ ಹಾಕೊಂಡು ಯೋಚನೆ ಮಾಡ್ತೀರಾ, ಸೊ ಅದ್ರೊಳಗಡೆ ನೀವು ಉಳ್ಕೊಂಡ್ಬಿಡ್ತೀರಾ. ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಒಂದ್ ವೇಳೆ ನಾನು ಅವತ್ತು ಕಷ್ಟ ಆಗುತ್ತೆ ಇದು ನನ್ನಿಂದ ಆಗಲ್ಲ ಅಂತ ಅನ್ಕೊಂಡಿದ್ರೆ ಇಲ್ಲಿವರೆಗೂ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಓಕೆ, ಸೊ ಜಾಬ್ ಪರ್ಸನ್ಸ್ ಆ ಬಾರ್ಡರ್ ನ ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ಸ್ಬೋದು, ನಂತರ ಡೆಫಿನೆಟ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ದೆನ್ ನೆಕ್ಸ್ಟ್ ಹೌಸ್ ವೈಫ್ ಅಂತ ಇದ್ದೀರಾ. ಸೊ ಲೈಕ್ ನೋಡಿ, ಹೌಸ್ ವೈಫ್ ಅಂತ ಬಂದಾಗ ಏನಾಗುತ್ತೆ, ಸೊ ನೀವ್ ಅನ್ಕೊಂಡಿರ್ತಾರ ನನ್ ಲೈಫ್ ಇಷ್ಟೇ ಇದೆ, ನನ್ ಮದ್ವೆ ಆಗ್ಬಿಡ್ತು, ಸೊ ಇದಷ್ಟೇ ಇದೆ ನನ್ನ ಲೈಫ್, ಇದಕ್ಕಿಂತ ಬೇರೆ ಏನು ಇಲ್ಲ, ಈ ತರನೇ ಅನ್ಕೊಂಡಿರ್ತಾರ. ಲಕ್ಸುರಿ ಲೈಫ್ ನಿಮ್ಗೂ ಕೂಡ ಇದೆ. ಸೊ ಈಗ ಮನೇಲಿ ನಿಮ್ಗೆ ಹೇಳ್ತಾ ಇರ್ತಾರೆ ಒಳಗಡೆ ಮಾತ್ರನೇ ಕೆಲಸ ಮಾಡ್ಬೇಕು, ಒಳಗಡೆ ಅಷ್ಟೇ ಇರ್ಬೇಕು, ಹೊರಗಡೆ ಹೋಗ್ಬಾರ್ದು, ಈ ತರ ರಿಸ್ಟ್ರಿಕ್ಷನ್ಸ್ ಗಳು ತುಂಬಾ ಈಗ್ಲೂ ಕೂಡ ಇದೆ. ಬಟ್ ಆ ರಿಸ್ಟ್ರಿಕ್ಷನ್ ತಕ್ಕಂತೆನೆ ನಿಮ್ಗೆ ಒಂದು ಅಪರ್ಚುನಿಟಿ ಸಿಗುತ್ತೆ. ಸೊ ಮನೆಯಿಂದ ಆಚೆನೆ ಹೋಗದೆ ನೀವು ವರ್ಕ್ ಮಾಡ್ಕೊಂತ ನಿಮ್ ಲೈಫ್ ನ ನೀವು ಸ್ಟಾರ್ಟ್ ಮಾಡ್ಬೋದು. ಆ ತರ ಪರ್ಸನ್ಸ್ ಗಳು ಕೂಡ ತುಂಬಾ ಜನ ಇದ್ದಾರೆ. ಸೊ ನಿಮ್ಮನ್ನ ನೀವು ಕಡಿಮೆ ಆಗಿ ಯಾರು ತಿಳ್ಕೊಳಕ್ ಹೋಗ್ಬೇಡಿ. 100% ನಿಮ್ಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ಸಪೋರ್ಟ್ ಸಿಸ್ಟಮ್ ಇಂದ ನಿಮಗೆ ಸಿಗುತ್ತೆ. ಓಕೆ, ಅಪ್ಲೈನ್ ನ ಟ್ರಸ್ಟ್ ಮಾಡಿ. ಇವತ್ತು ನಿಮ್ಗೆ ಅಪರ್ಚುನಿಟಿ ಕೊಟ್ಟಿರುವಂತ ಒಂದು ನಿಮ್ಮ ಅಪ್ಲೈನ್ ನ ಟ್ರಸ್ಟ್ ಮಾಡಿ. ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಈ ಪ್ಲೇಸ್ ನಿಮ್ಗೆ ಜಾಸ್ತಿ ದೂರ ಏನಿಲ್ಲ. ಕಷ್ಟಪಟ್ರಿ, ಇವತ್ತು ನಾವ್ ಯಾವ ರೀತಿ ಬಂದ್ವಿ, ನಾವ್ ಯಾವ ರೀತಿ ಸ್ಟ್ರಗಲ್ ಮಾಡಿದ್ವಿ, ಸೇಮ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ 100% ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿನೇ ನೀವು ಕೂಡ ಈ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಳ್ತೀರಾ. ಓಕೆ, ಸೊ ಆಲ್ ದಿ ಬೆಸ್ಟ್ ಗೈಸ್. ಇವನ್ ನನ್ನ ಕಡೆಯಿಂದನೂ ಕೂಡ ನಿಮ್ಗೆ ಲೈಕ್ ಸಪೋರ್ಟ್ ಇರುತ್ತೆ. ಇವನ್ ಫ್ಯೂಚರ್ ಅಲ್ಲಿ ಆದಷ್ಟು ಬೇಗ ಒಳಗಡೆ ಬನ್ನಿ. ಲೈಕ್ ಎಲ್ಲರ ಕಡೆಯಿಂದನೂ ಸಪೋರ್ಟ್ ಇರುತ್ತೆ. ಇವನ್ ಒಳ್ಳೆ ಸಿಸ್ಟಮ್ ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಆಲ್ ದಿ ಬೆಸ್ಟ್. ಸಿಗೋಣ ಮತ್ತೆ ನನ್ನ ನೆಕ್ಸ್ಟ್ ವೆಬಿನಾರ್ಸ್ ಗಳಲ್ಲಿ ನಾನು ನಿಮಗೆ ಸಿಗ್ತಾ ಇರ್ತೀನಿ ಒಳಗಡೆ. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾಕಂತಂದ್ರೆ ತುಂಬಾ ಜನ ಜಾಬ್ ಪರ್ಸನ್ಸ್ ಇರ್ತಾರೆ, ಲೈಕ್ ಮನೆ ಕಮಿಟ್ಮೆಂಟ್ಸ್ ಇರುತ್ತೆ, ಮನೆ ಪರಿಸ್ಥಿತಿಗಳಿರುತ್ತೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಂದಾಗ ಲೈಕ್ ರಿಸ್ಕ್ ತಗೊಳ್ಳೋಣ ಬೇಡವೋ ಅನ್ನೋ ಒಂದು ಯೋಚನೆದಲ್ಲಿ ಇರ್ತಾರೆ. ಸೊ ಯು ಆರ್ ದ ಗ್ರೇಟ್ ಎಕ್ಸಾಂಪಲ್ ಫಾರ್ ದಟ್. ರಿಸ್ಕ್ ತಗೊಂಡ್ರೆ ಒಂದ್ ಸ್ವಲ್ಪ ನಾವು ಸ್ಟೆಪ್ ಅಂತ ತಗೊಂಡ್ರೆ ಏನೆಲ್ಲ ಚೇಂಜಸ್ ನಾವು ಕಾಣ್ಬೋದು ನಮ್ ಲೈಫ್ ಅಲ್ಲಿ, ಅದು ನಿಮ್ಮಿಂದ ನಾವು ನೋಡ್ತಾರೆ. ಡೆಫಿನೆಟ್ಲಿ ದೇ ಆರ್ ರೆಡಿ. ಓಕೆ, ಥ್ಯಾಂಕ್ ಯು ಓಬ್ಲೇಶ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ Yes sir, thank you very much sir. Yeah. Yes guys, ಕೇಳಿದ್ರಲ್ಲ ಯಾವ ರೀತಿ ಒಬ್ಬ ವ್ಯಕ್ತಿ ಓಕೆ ವಿತ್ ಕಮಿಟ್ಮೆಂಟ್ಸ್, ವಿತ್ ರೆಸ್ಪಾನ್ಸಿಬಿಲಿಟಿ, ಓಕೆ ಚಿಕ್ಕ ವಯಸ್ಸಲ್ಲೇನೆ ಫಾದರ್ ತೀರ್ಕೊಂಡ್ರು ಆದ್ರೂ ಕೂಡ ಬಿಡ್ಲಾರ್ದಂಗೆನೆ ಲೈಫ್ ನ ಸ್ಟ್ರಗಲಿಂಗ್ ಫೇಸ್ ನ ಫೇಸ್ ಮಾಡ್ಕೊಂಡು ಇವತ್ತು ಇಷ್ಟು ಮುಂದ್ಗಡೆ ಬಂದಿದ್ದಾರೆ. ಅಂಡ್ ಐ ಆಮ್ ಡ್ಯಾಮ್ ಶೋ ಇನ್ನು ಮುಂದ್ಗಡೆ ಅವ್ರು ಬೆಳಿತಾರೆ, ಇನ್ನೂ ಚೆನ್ನಾಗಿ ಅವ್ರು ಬೆಳಿತಾರೆ. ಅದಕ್ಕೆ ನಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಬೇಕು. ಎಸ್, ಚಲೋ. ಇವಾಗ ತುಂಬಾ ಜನ ಈ ರೀತಿ ಪರ್ಸನ್ಸ್ ಇರ್ತೀರಾ, ಸರ್ ನಾನ್ ಸ್ಟೂಡೆಂಟ್ ಇದ್ದೀನಿ ಸರ್. ಓಕೆ, ಜಾಬ್ ಪರ್ಸನ್ಸ್ ಅವ್ರ ಏನೋ ಮಾಡ್ಕೊಳ್ತಾರೆ, ಅವ್ರ ಹೆಂಗೋ ಬಿಸ್ನೆಸ್ ನ ಮಾಡ್ತಾರೆ, ದೇ ಕ್ಯಾನ್ ಮ್ಯಾನೇಜ್. ಸೊ ನಾನ್ ಸ್ಟೂಡೆಂಟ್ ಇದೆ, ನಾನ್ ಹೆಂಗ್ ಟೈಮ್ ನ ಮ್ಯಾನೇಜ್ ಮಾಡ್ಲಿ? ನನ್ನ ಹತ್ರ ಟೈಮೇ ಇರಲ್ಲ ಸರ್. ಕಾಲೇಜ್ ಅಸೈನ್ಮೆಂಟ್ಸ್ ಬರಿಬೇಕು, ರೈಟ್? ಕಾಲೇಜಲ್ಲಿ ಪ್ರೊಜೆಕ್ಟ್ಸ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ ಸರ್, ಇಂಟರ್ನಲ್ಸ್ ಇರುತ್ತೆ ಸರ್, ನಾನ್ ಹೆಂಗ್ ಮಾಡ್ಬೇಕು? ರೈಟ್? ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಪರ್ಸನ್ ನಾನು ನಿಮ್ ಎದುರುಗಡೆ ಇವತ್ತು ಇನ್ವೈಟ್ ಮಾಡ್ತಾ ಇದ್ದೇನೆ, ಹೂ ಇಸ್ ಅ ಗ್ರೇಟ್ ಲೀಡರ್ ಇನ್ ಮೈ ಟೀಮ್ ಅಗೇನ್. ಓಕೆ, ಸೊ ಎಸ್ Ravi, is I'm audible? Yes sir, audible sir. Yes. First of all, thank you so much Ravi for being in this webinar. So ತುಂಬಾ ಜನ ಸ್ಟೂಡೆಂಟ್ಸ್ ಇದಾರೆ Ravi, they are having a question. ಒಂದು ಕ್ವಶನ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಜಾಯ್ನ್ ಆದ್ಮೇಲೆ, ನಾನ್ ಮಾಡಕ್ ಆಗತ್ತ, ನನ್ ಕೈಯಿಂದ ಪಾಸಿಬಲ್ ಇದೆನಾ ಅಂತ. ಸೊ ಅವ್ರೆಲ್ರಿಗೂ ನೀವೇನ್ ಹೇಳಕ್ ಇಷ್ಟಪಡ್ತಾರೆ? ನಿಮ್ದೊಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಟ್ಟು ಯು ಕ್ಯಾನ್ ಸ್ಟಾರ್ಟ್. Yes sir, thank you so much sir for giving this opportunity, because ಎಷ್ಟು ಜನರ ಜೊತೆ ಲೈಕ್ ನನ್ನೊಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ಹೆಲೋ ಗೈಸ್, ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ. ಅಂಡ್ ಪ್ರತಿಯೊಬ್ಬರಿಗೂ ಕೂಡ ನನ್ನ ಬಗ್ಗೆ ಸ್ವಲ್ಪ ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಅಂಡ್ ದಿಸ್ ಸೈಡ್ ರವಿ ಯಾದವ್ ಅಂತ. ಸೊ ನಾನು ಕೂಡ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ತೀನಿ. ನಾನು ಕೂಡ ಒಬ್ಬ ಸ್ಟೂಡೆಂಟ್ ಆಗಿ ಒಂದು ಲೈಫ್ ಅಂದ್ರೆ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಇವಾಗ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಬರ್ತೀರಾ, ನಾನು ಕೂಡ
ಲೈಕ್ ಎಜುಕೇಶನ್ ಜೊತೆ ಏನಾದ್ರು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡ್ ಬರ್ತೀರಾ. ನಾನು ಕೂಡ ಅದೇ ರೀತಿ BSc ಸ್ಟೂಡೆಂಟ್ ಆದ, ಜಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದೀನಿ. ಓಕೆ, ಸೊ ಲೈಕ್ ಫಸ್ಟ್ ಆಫ್ ಆಲ್ ನಾನು ಕೂಡ ಒಂದು ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಇಂದ ಬಿಲಾಂಗ್ ಮಾಡ್ತೀನಿ. ಅಂಡ್ ಹೇಳ್ಬೇಕು ಅಂದ್ರೆ ಪೇರೆಂಟ್ಸ್ ಕೂಡ ಒಂದು ಫಾರ್ಮರ್ ಬ್ಯಾಕ್ ಗ್ರೌಂಡ್ ಇಂದ ಬಿಲಾಂಗ್ ಮಾಡ್ತಾರೆ. ಅಂಡ್ ಅಷ್ಟೊಂದು ಲೆವೆಲ್ ಆಫ್ ಕಂಡೀಷನ್ ಇರ್ಲಿಲ್ಲ ನಾವು ಲೈಫ್ ನ ಲೀಡ್ ಮಾಡ್ಬೇಕಾಗಿದ್ರೆ. ಎಕ್ಸಾಂಪಲ್ ಆಗಿರ್ಬೋದು, ಲೈಕ್ ನಮ್ ಪೇರೆಂಟ್ಸ್ ಗೆ ಸಮ್ ಟೈಮ್ಸ್ ದುಡ್ಡಿನ ಇಶ್ಯೂ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅವಕಾಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ಇರ್ಬೇಕಾದ್ರೆ ನಮ್ ಪೇರೆಂಟ್ಸ್ ಕೂಡ, ಸ್ಪೆಷಲಿ ನಮ್ ಫಾದರ್ ಅವರು ಗಾರ್ಡ್ ಕೆಲಸ ಮಾಡ್ತಾ ಇದ್ರು ಕಂಪ್ನಿಲಿ. ಅಂಡ್ ನನ್ ಜರ್ನಿ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಹೇಗಿತ್ತು ನನ್ನ ಲೈಫ್ ಜರ್ನಿ, ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಬಟ್ ಇವಾಗ ಏನೇನೆಲ್ಲ ಚೇಂಜಸ್ ಆಗಿದೆ. ಸೊ ನಾನು ಕೂಡ ಸ್ಟಡೀಸ್ ಮಾಡ್ತಾ ಇದ್ದೆ. ಲೈಕ್ ಸೆಕೆಂಡ್ ಇಯರ್ ಇರಬೇಕಾದ್ರೆ, ಡಿಗ್ರಿ ಸೆಕೆಂಡ್ ಇಯರ್ ಇರಬೇಕಾದ್ರೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಬೇಸಿಕಲಿ ನಾನು ಕೂಡ BSc ಓದ್ತಾ ಇದ್ದೆ. ಬಟ್ ಆ ಒಂದು ಪಾಯಿಂಟ್ ಆಫ್ ವ್ಯೂ, ನಾನು ಹೊರಗಡೆ ರಿಯಾಲಿಟಿನ ನೋಡಿದೆ, ನಮ್ಮ ಪೇರೆಂಟ್ಸ್ ಸಿಚುವೇಶನ್ಸ್ ಗಳನ್ನ ನೋಡಿದೆ. ನನಗೂ ಕೂಡ ಅನಿಸ್ತಾ ಇತ್ತು, ನಾನು ಕೂಡ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು. ಪೇರೆಂಟ್ಸ್ ಆಲ್ರೆಡಿ ಕಷ್ಟ ಪಡ್ತಾ ಇದಾರೆ, ಅವ್ರ ಕಷ್ಟ ನೋಡಿ ಕೂಡ ನಾನು ಯಾಕೆ ಇನ್ನೂ ಡಿಸಿಷನ್ ತಗೋಬಾರ್ದು, ಯಾಕೆ ನಾನು ಇನ್ನೂ ಸ್ಟೆಪ್ ಇಡಬಾರ್ದು. ಬಟ್ ಯಾವಾಗ ನನಗೆ ರಿಯಲೈಸ್ ಆಯ್ತು ಅಂದ್ರೆ, ಮನೆಯಲ್ಲಿ ಸ್ಪೆಷಲಿ ಪೇರೆಂಟ್ಸ್ ಒಂದು ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ನಮ್ಗೆ ತುಂಬಾ ರಿಯಲೈಸ್ ಆಗುತ್ತೆ ಸಮ್ ಟೈಮ್ಸ್, ರೈಟ್? ಸೊ ನಮ್ಮ ಮನೇಲೂ ಕೂಡ ಆಸ್ ಅ ಫಾದರ್ ಕೆಲಸ ಮಾಡ್ತಾ ಇದ್ರು. ಅಂಡ್ ಅವ್ರ ಮೇಲೆ ನಾವೆಲ್ಲರೂ ಕೂಡ ಡಿಪೆಂಡ್ ಆಗಿದ್ವಿ. ಅಂಡ್ ನಮ್ಮ ಮನೇಲಿ ಕೂಡ ಮದರ್ ಅವರು ಟೇಲರಿಂಗ್ ಕೆಲಸ ಮಾಡ್ತಾ ಇದ್ರು. ಬಟ್ ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ, ಅವರೆಲ್ಲ ಇಷ್ಟೆಲ್ಲ ಕಷ್ಟ ಪಡ್ಬೇಕಾದ್ರೆ, ಎದುರುಗಡೆ ಕಾಣಿಸ್ತಾ ಇರ್ಬೇಕಾದ್ರೆ ನಾನ್ ಯಾಕಪ್ಪ ಡಿಸಿಷನ್ ತಗೋಬಾರ್ದು. ಬಟ್ ಟ್ರೈ ಮಾಡಿದೆ, ಫೈನಾನ್ಷಿಯಲ್ ಫ್ರೀಡಮ್ ಆಗಿರೋ ಲೈಫ್ ಲೀಡ್ ಮಾಡ್ಬೇಕು, ಏನಾದ್ರೂ ಒಂದು ಅವಕಾಶ ಸಿಕ್ಕರೆ ಸಾಕು ಅದನ್ನ ಗ್ರಾಬ್ ಮಾಡ್ಬೇಕು ಅಂತ. ಬಟ್ ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಕೆಫೆಗಳಲ್ಲೂ ಕೂಡ ಕೆಲಸ ಮಾಡಿದೀನಿ ಪಾರ್ಟ್ ಟೈಮ್ ಅಲ್ಲಿ. ಬಟ್ ಆದ್ರೂ ಕೂಡ ಅದು ನನಗೆ ಸೆಟ್ ಆಗ್ಲಿಲ್ಲ. ಅದು ಎಜುಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಒಂದ್ ಟೈಮ್ ಅಲ್ಲಿ. ಬಿಕಾಸ್ ಟೈಮಿಂಗ್ಸ್ ಆಗಿರ್ಬೋದು, ಸ್ಟಡೀಸ್ ಗಳ ಜೊತೆ ಕಾಲೇಜ್ ಇಂಟರ್ನಲ್ಸ್ ಆಗಿರ್ಬೋದು, ಲ್ಯಾಬ್ಸ್ ಗಳಾಗಿರ್ಬೋದು, ಇಷ್ಟೆಲ್ಲರ ನಡುವೆ ಕೂಡ ನನ್ಗೊಂದು ವರ್ಕ್ ಫ್ರಮ್ ಅಪರ್ಚುನಿಟಿ ಬೇಕಾಗಿತ್ತು. ಮನೇಲೆ ಕೂತ್ಕೊಂಡು ನಾನು ಸ್ಟಡಿ ಜೊತೆ ನನ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಬಟ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಲೈಕ್ ಸಡನ್ ಆಗಿ ನಮ್ಮ ಪೇರೆಂಟ್ಸ್ ಅವ್ರಿಗೆ ಒಂದು ಹೆಲ್ತ್ ಇಶ್ಯೂಸ್ ಅಂತ ಬರುತ್ತೆ. ಇವಾಗ ಮನೇಲಿ ಕೆಲಸ ಮಾಡೋರೆ ಮನೇಲಿ ಕೂತ್ಕೊಂಡ್ರೆ ಲೈಕ್ ಊಟ ಯಾವ ರೀತಿ ಮಾಡ್ಬೇಕು. ಒಂದ್ ಟೈಮ್ ಇದನ್ನು ಕೂಡ ಫೇಸ್ ಮಾಡಿದೀವಿ. ಸ್ಪೆಷಲಿ ಸಮ್ ಟೈಮ್ಸ್ ಒಂದು ಹಾಲಿನ ಪ್ಯಾಕೆಟ್ ತರೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿರಲ್ಲ. ಅದನ್ನ ನೋಡ್ಕೊಂಡಾಗ ನನಗೆ ಅನಿಸ್ತು, ಎಸ್ ಇವಾಗ ನಾನು ಏನಾದ್ರು ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಎಸ್, ದಿಸ್ ಇಸ್ ಅ ಟೈಮ್ ಟು ಸ್ಟಾರ್ಟ್ ಮೈ ಬಿಸ್ನೆಸ್, ಅಥವಾ ನನ್ನ ಲೈಫ್ ಅಲ್ಲಿ ಏನಾದ್ರು ನಾನು ಸ್ಟ್ಯಾಂಡ್ ತಗೊಳ್ಳೇಬೇಕು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡೆ. ಅವತ್ತಿನ ದಿವಸ ಗೊತ್ತಿಲ್ಲ, ಲೈಕ್ ದೇವರು ಎಲ್ಲರ ಲೈಫ್ ಅಲ್ಲೂ ಕೂಡ ಒಂದು ಅವಕಾಶ ಕೊಟ್ಟು ನೋಡ್ತಾನೆ ಅಂತ. ಅಂಡ್ ಒನ್ ಟೈಮ್ ಅಲ್ಲಿ ಈವ್ನಿಂಗ್ ಇರೋ ಟೈಮ್ ಅಲ್ಲಿ ಫಾರ್ಮ್ ಫಿಲ್ ಮಾಡಿದಾಗ, ಅಂಡ್ ಅವತ್ತಿನ ಸಂಜೆನೆ ನೀವು ಯಾವ ರೀತಿ ನಿಮ್ಗೆ ಅಪ್ಲೈನ್ಸ್ ಗಳು ಕಾಲ್ ಮಾಡಿದಾರೆ, ನನಗೂ ಕೂಡ ನಮ್ಮ ಅಪ್ಲೈನ್, ನಮ್ಮ ಮೆಂಟೋರ್ ಅಂತ ಹೇಳೋದಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಸುಬ್ರಹ್ಮಣ್ಯಂ ಸರ್ ಕಡೆಯಿಂದ ಕಾಲ್ ಬರುತ್ತೆ. ಅಂಡ್ ಅದಾದ್ಮೇಲೆ ಮಾತಾಡ್ತಾ ಹೋಗ್ತೀನಿ ಅಂಡ್ ತಿಳ್ಕೊಂತ ಹೋಗ್ತೀನಿ. ಡೇ 1 ಡೇ 2 ಮೀಟಿಂಗ್ ಅಟೆಂಡ್ ಮಾಡಿದೆ. ಅಂಡ್ ನಿಮ್ ತರ ಟ್ರೈನಿಂಗ್ಸ್ ಅಲ್ಲಿ ಬಂದೆ. ಇಲ್ಲಿಂದನೂ ಕೂಡ ಸುಮ್ನೆ ಆಗ್ಲಿಲ್ಲ. ಪೇರೆಂಟ್ಸ್ ಗಳಾಗಿರ್ಬೋದು, ಎಲ್ಲರ ಕಡೆಯಿಂದ ನೆಗೆಟಿವಿಟಿ ಅಂಡ್ ರಿಜೆಕ್ಷನ್ಸ್ ಗಳು ಬಂತು. ಅಂಡ್ ಸ್ಪೆಷಲಿ ಫ್ರೆಂಡ್ಸ್ ಅಂತ ಬಂದಾಗ, ರಿಲೇಟಿವ್ಸ್ ಅಂತ ಬಂದಾಗ, ಅವ್ರ ಮನೆಯವ್ರದ್ದು ಎಷ್ಟು ಗೊತ್ತಿರುತ್ತೋ ಅಲ್ಲೋ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ಜಾಸ್ತಿ ನೋಡ್ತಾರ ಅವ್ರು. ಸೊ ಹಂಗಿರ್ಬೇಕಾದ್ರೆ ನಾನು ಕೂಡ ಅವ್ರ ಕಡೆಯಿಂದ ತುಂಬಾ ನೆಗೆಟಿವಿಟಿನ ಫೇಸ್ ಮಾಡಿದೆ. ಹೌದಪ್ಪ, ಇವರೆಲ್ಲರೂ ಕೂಡ ಇವತ್ತೇ ಹೀಗೆ ಹೇಳ್ತಾ ಇದಾರೆ, ಮುಂದ್ಗಡೆ ಅಷ್ಟು ಹೇಳಲ್ಲ. ನನ್ನ ಲೈಫ್ ಅಲ್ಲಿ ಇನ್ನೂ ನಾನು ಏನೂ ಇಲ್ಲ, ಇವತ್ತೇ ನನಗೆ ನೆಗೆಟಿವಿಟಿ ಬರ್ತಾ ಇದೆ. ಬಟ್ ಯಾಕೆ ನಾನು ಇವ್ರಿಗೆಲ್ಲ ಪ್ರೂವ್ ಮಾಡಬಾರ್ದು? ನಾನು ಕೂಡ ಒಬ್ಬ ಪೊಟೆನ್ಶಿಯಲ್ ಪರ್ಸನ್ ಇದೀನಿ, ನನ್ನ ಹತ್ರನೂ ಕೂಡ ಆ ಶಕ್ತಿ ಇದೆ ಅಂತ ನಾನು ಯಾಕೆ ತೋರಿಸಬಾರ್ದು ಅಂತ ಈ ಬಿಸ್ನೆಸ್ ನ ತಿಳ್ಕೊಂತ ಹೋದೆ, ಅರ್ಥ ಮಾಡ್ಕೊಂತ ಹೋದೆ. ನಾನು ಕೂಡ ಸ್ಟಾರ್ಟಿಂಗ್ ಇಂದ ನನಗೊಂದು ಇಂಟೆನ್ಷನ್ ಇತ್ತು, ಆಂಬಿಷನ್ ಇತ್ತು, ದಟ್ ನಾನು ಕೂಡ ಒಬ್ಬ PSI ಆಸ್ಪಿರೆಂಟ್ ಆಗ್ಬೇಕು, ನಾನು ಕೂಡ ಒಂದು ಗೌರ್ಮೆಂಟ್ ಆಸ್ಪಿರೆಂಟ್ ಆಗ್ಬೇಕು. ಬಟ್ ಹೊರಗಡೆ ರಿಯಾಲಿಟಿನ ಅಬ್ಸರ್ವ್ ಮಾಡಿದೆ. ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಎಜುಕೇಶನ್ ಮಾಡಿ ತುಂಬಾ ಕಷ್ಟಪಟ್ಟು ಓದಿದ್ರು ಕೂಡ 10-15 ವರ್ಷ ಎಜುಕೇಶನ್ ಮಾಡಿದ್ರು ಕೂಡ ಅವ್ರಿಗೆ ಮತ್ತೆ ಒಂದು ಚೆನ್ನಾಗಿರೋ ಜಾಬ್ ಸಿಗ್ತಾ ಇಲ್ಲ. ಹಂಗಿರ್ಬೇಕಾದ್ರೆ ಯಾಕೆ ನಾನು ಇದ್ರ ಒಂದ್ರ ಮೇಲೆನೆ ಡಿಪೆಂಡ್ ಆಗ್ಬೇಕು? ನನ್ನ ಪೇರೆಂಟ್ಸ್ ಗೆ ನಾನು ಯಾಕೆ ಮೋಸ ಮಾಡ್ಬೇಕು? ಎಜುಕೇಶನ್ ಜೊತೆ ಒಂದು ಒಳ್ಳೆ ಅವಕಾಶ ಸಿಕ್ಕರು ಕೂಡ ಯಾಕೆ ಇದನ್ನ ಯೂಸ್ ಮಾಡ್ಕೋಬಾರ್ದು ಅಂತ ಸಡನ್ಲಿ ಡಿಸಿಷನ್ ತಗೊಂಡೆ. ಎಸ್, ಐ ವಾಂಟ್ ಟು ವರ್ಕ್ ಇನ್ ದಿಸ್ ಫಾರ್ ಎವರ್ ಲಿವಿಂಗ್ ಇಂಡಸ್ಟ್ರಿ ಇಟ್ ಸೆಲ್ಫ್. ಇದ್ರಲ್ಲೇ ನಾನು ಕೆಲಸ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಮನುಷ್ಯ ಗೌರ್ಮೆಂಟ್ ಆಸ್ಪಿರೆಂಟ್ ಆಗಿದ್ದ ಮನುಷ್ಯನ ಲೈಫ್ ಚೇಂಜ್ ಮಾಡಿರೋ ಪಾರ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಪ್ಲಾನ್. ಅಂಡ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮಾರ್ಕೆಟಿಂಗ್ ಪ್ಲಾನ್ ಅಂದ್ರೆ ಏನು. ನನ್ನ ಪ್ರಕಾರ ಅದೊಂದು ಭಗವದ್ಗೀತೆ ಅನ್ನೋದ್ ರೀತಿ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದ್ ಏನ್ ಧರ್ಮ ಪಾಲನೆ ಮಾಡ್ತೀವಿ ಅಥವಾ ಏನೊಂದು ರೂಲ್ಸ್ ಅಲ್ಲಿ ಹೋಗ್ತೀವಿ, ಪ್ರತಿಯೊಬ್ರು ಕೂಡ ಭಗವದ್ಗೀತೆ ಅಥವಾ ಶ್ರೀಕೃಷ್ಣ ಹೇಳಿದ ರೀತಿಯಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಅದೇ ರೀತಿ ಇಲ್ಲಿ ನಾನು ಅರ್ಥ ಮಾಡ್ಕೊಂಡೆ, ಹೌದಲ್ಲಪ್ಪ, ನನ್ನ ಲೈಫ್ ಅಲ್ಲಿ ಬೇಕಾಗಿರೋ ಪ್ರತಿಯೊಂದು ಕೂಡ ಎಲ್ಲಿ ಸಿಗುತ್ತೆ? ಒಂದ್ ಚೆನ್ನಾಗಿರೋ ಟ್ರಾವೆಲಿಂಗ್ ಸಿಗುತ್ತೆ, ನನ್ನ ಪೇರೆಂಟ್ಸ್ ಒಂದು ಒಳ್ಳೆ ಲೈಫ್ ನ ಕೊಡ್ಬೋದು, ಅಂಡ್ ಚೆನ್ನಾಗಿರೋ ಇನ್ಕಮ್ ಸೋರ್ಸ್ ನ ಜನರೇಟ್ ಮಾಡ್ಬೋದು. ಅಂಡ್ ಇದನ್ನ ಅರ್ಥ ಮಾಡ್ಕೊಂಡಾಗ ಸಾಕಷ್ಟು ಜನ ಲೀಡರ್ಸ್ ನ ನೋಡ್ತಾ ಹೋದೆ, ನಮ್ಮ ಮೆಂಟೋರ್ಸ್ ನ ನೋಡ್ತಾ ಹೋದೆ. ಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಶ್ರೀಶೈಲ್ ಸರ್ ಆಗಿರ್ಬೋದು, ಇಷ್ಟು ಚೆನ್ನಾಗಿರೋ ಸಿಸ್ಟಮ್ ನ ರೆಡಿ ಮಾಡ್ಕೊಟ್ಟಿದ್ದಾರೆ. ನನಗೆ ಬಿಗಿನರ್ ಲೆವೆಲ್ ಅಲ್ಲೇ ಅರ್ಥ ಆಯ್ತು, ಹಾ ಇಷ್ಟೆಲ್ಲ ಸಿಸ್ಟಮ್ ನ, ಇಷ್ಟೆಲ್ಲ ನಾಲೆಜ್ ನ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅಂದ್ರೆ ಮುಂದ್ಗಡೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿಲ್ಲ, ರೈಟ್? ಅದೇ ರೀತಿ ಅರ್ಥ ಮಾಡ್ತಾ ಹೋದೆ, ಅವ್ರ ಇನ್ಕಮ್ ಕೂಡ ನೋಡ್ತಾ ಹೋದೆ, ಅವ್ರ ಲೈಫ್ ಸ್ಟೈಲ್ ನೋಡ್ತಾ ಹೋದೆ, ಇನ್ಸ್ಪೈರ್ ಆದೆ. ಈಗ ಸಮ್ ಟೈಮ್ಸ್ ನಾವು ಕೆಲವೊಬ್ಬರನ್ನ ನೋಡಿ ತಿಳ್ಕೊಬೇಕಾಗತ್ತೆ, ಕೆಲವೊಂದನ್ನ ಕೇಳಿ ತಿಳ್ಕೊಬೇಕಾಗತ್ತೆ. ಇದನ್ನೆಲ್ಲಾನು ಕೂಡ ನೋಡ್ತಾ ಇರ್ಬೇಕಾದ್ರೆ ನನಗನ್ನಿಸ್ತು, ಇಂಥ ಒಬ್ಬ ಮೆಂಟೋರ್ ಜೊತೆ ನಾನು ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು?
ಅಂಡ್ ಸಾಕಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದೆ. ಪ್ರಾಕ್ಟಿಕಲ್ ಇರೋ ಟೈಮಲ್ಲಿ ಆಗಿರ್ಬೋದು, ಲೆವೆಲ್ಸ್ ಗಳು ಬಂತು ಅಂಡ್ ಟೀಮ್ ಅಲ್ಲೂ ಕೂಡ ತುಂಬಾ ರಿಜೆಕ್ಷನ್ಸ್ ಗಳು ಬರ್ತಾ ಇರ್ಬೇಕಾದ್ರೆ ಸ್ಟ್ಯಾಂಡ್ ಆದೆ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಂದ ಬಿಸ್ನೆಸ್ ನ ಮೂವ್ ಮಾಡ್ತಾ ಹೋದೆ. ಬಟ್ ಇಲ್ಲಿ ಎಷ್ಟು ಈಸಿ ಸಿಸ್ಟಮ್ ನ ರೆಡಿ ಮಾಡಿದ್ದಾರೆ ಕರ್ನಾಟಕ ಸಿಸ್ಟಮ್ ಅಂದ್ರೆ 80% ಸಿಸ್ಟಮ್ ಆಲ್ರೆಡಿ ರೆಡಿ ಮಾಡಿದೆ. ಜಸ್ಟ್ ವಿ ಹ್ಯಾವ್ ಟು ವರ್ಕ್ ಆನ್ 20% ಎಫರ್ಟ್. 20% ಎಫರ್ಟ್ ಹಾಕಿದ್ರೆ ಸಾಕು. ಇಷ್ಟು ಈಸಿ ಸಿಸ್ಟಮ್ ಎಲ್ಲೂ ಸಿಗಲ್ಲ ಅಂತ ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ಎಸ್, ಡಿಸಿಷನ್ ತಗೊಂಡ್ಲೆ ಅವತ್ತಿಂದ ಅವತ್ತೆ ನಾನ್ ಮಾಡಿದ್ರೆ ಈ ಒಂದು ಮೆಂಟೋರ್ ಜೊತೆನೆ ಕನೆಕ್ಟ್ ಆಗ್ಬೇಕು. ಯಾಕಂದ್ರೆ ಇಷ್ಟೊಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಕರ್ನಾಟಕದಲ್ಲಿ ಟೀಮ್ ಇರೋದು ನನಗೆ ತುಂಬಾ ಖುಷಿ ಇದೆ. ಅಂಡ್ ನನಗೆ ಸೇಫರ್ ಝೋನ್ ಅನ್ನಿಸ್ತು. ಎಸ್, ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ಇದೀನಿ ಅಂತ. ಅಂಡ್ ರೀಸೆಂಟ್ಲಿ ನಾನು ಗ್ರಾಜುಯೇಷನ್ ಕೂಡ ಕಂಪ್ಲೀಟ್ ಮಾಡಿದೀನಿ. ನನಗೊಂದು ಹೆಮ್ಮೆ ಫೀಲ್ ಇದೆ ದಟ್ ಎಷ್ಟೊಂದ್ ಜನ ನಮ್ಗೆ ಮುಂದೆ ಮಾತಾಡಿರೋರು ಇವತ್ತು ಹೋಗಿ ಜಾಬ್ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಬಟ್ ಇವತ್ತು ನಾನು ಒಂದು ಸೇಫರ್ ಝೋನ್ ಅಲ್ಲಿ ಇದೀನಿ. ತಿಂಗಳಿಗೆ ಲ್ಯಾಕ್ಸ್ ಟುಗೆದರ್ ವರೆಗೂ ಅರ್ನಿಂಗ್ ಮಾಡ್ತಾ ಇದೀನಿ. ಅಂಡ್ ನಮ್ಮ ಪೇರೆಂಟ್ಸ್ ಗೆ ಒಂದು ಒಳ್ಳೆ ಲೈಫ್ ನ ಕೊಡ್ತಾ ಇದೀನಿ. ಇಷ್ಟು ಸಾಕು ಅನ್ಕೋತೀನಿ. ಅಂಡ್ ನಿಮ್ಗೂ ಕೂಡ ನಾವು ಹೇಳೋದಿಷ್ಟೇ, ನಮ್ ಸುಬ್ರಹ್ಮಣ್ಯಂ ಸರ್ ಟೀಮ್ ಇಂದ ಅಂಡ್ ನಮ್ ಎಲ್ಲರ ಟೀಮ್ ಇಂದ ನೀವು ಬಿಲಾಂಗ್ ಮಾಡ್ತಾ ಇದೀರಾ ಅಂತಂದ್ರೆ ಯುವರ್ ಇನ್ ದ ಸೇಫರ್ ಝೋನ್ ಅಂಡ್ ಲಕ್ಕಿ ಇದೀರಾ. ಇಂತ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಟೀಮ್ ಅಲ್ಲಿ ನೀವು ಇದೀರಾ ಅಂತ. ಓಕೆ, ಸೊ ಡಿಸಿಷನ್ ತಗೊಳ್ಳಿ. ಸ್ಪೆಷಲಿ ಸ್ಟೂಡೆಂಟ್ಸ್ ಇದೀರಾ, ತುಂಬಾ ನೆಗೆಟಿವಿಟಿಗಳು ಬರುತ್ತೆ, ರಿಜೆಕ್ಷನ್ಸ್ ಗಳು ಬರುತ್ತೆ. ಬಟ್ ನೀವು ಸ್ಟ್ಯಾಂಡ್ ಆಗ್ಬೇಕಾಗುತ್ತೆ. ಓಕೆ, ಇವತ್ತು ನಿಮ್ ಫ್ಯಾಮಿಲಿಯಲ್ಲಿ ನಿಮ್ ಪೇರೆಂಟ್ಸ್ ಕಷ್ಟನ ನೋಡಿದ್ರೆ ಸಾಕು, ನೀವು ಡಿಸಿಷನ್ ತಗೋಬೇಕಂತ ಅನ್ಸುತ್ತೆ ಡೆಫಿನೆಟ್ಲಿ. ಅಂಡ್ ನಿಮ್ಗೆಲ್ಲಾನು ಕೂಡ ಅಚೀವ್ಮೆಂಟ್ಸ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೆ. ಹೋಗಿ ಒಂದ್ಸಲ ರವಿ ಯಾದವ್ ಲೈಫ್ ಸ್ಟೈಲ್ 23 ಅಂತ ಇರುತ್ತೆ. ಡೆಫಿನೆಟ್ಲಿ ನಿಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಆದಷ್ಟು ಬೇಗ ಪ್ರತಿಯೊಬ್ರು ಕೂಡ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೂ ಕೂಡ ಫ್ಯೂಚರ್ ಏನು ಅಂತ ಗೊತ್ತಾಗುತ್ತೆ. ಮಾರ್ಕೆಟಿಂಗ್ ಪ್ಲಾನ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಿ ಡೆಫಿನೆಟ್ಲಿ ನೀವೇನ್ ಅನ್ಕೊಂಡಿದ್ರೆ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲಾನು ಕೂಡ ಅಚೀವ್ ಮಾಡ್ತೀರಾ. ನನ್ ಕಡೆ ಅಂತ ಆಲ್ ದ ಬೆಸ್ಟ್. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಲೈಫ್ ಸಿಗ್ಲಿ ಅಂತ ನನ್ ಕಡೆ. ಓಕೆ, Yes. Thank you so much, Ravi, for sharing your experience and ನಿಮ್ ಲೈಫ್ ಸ್ಟೋರಿನ ಹೇಳಿದಕ್ಕೆ. ಬಿಕಾಸ್ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಗೂ ಅನ್ಸಿರುತ್ತೆ, ಹೌದಲ್ಲಪ್ಪ ನಂದು ಇದೇ ರೀತಿ ಸಿಚುವೇಶನ್ ಇದೆ, ನಮ್ಮ ಮನೇಲಿ ಈ ರೀತಿ ಪರಿಸ್ಥಿತಿಗಳಿದೆ, ಇವಾಗ ನಾನು ಸ್ಟ್ರಾಂಗ್ ಸ್ಟೆಪ್ ತಗೊಂಡ್ ಬಂದೆ ಅಂತಂದ್ರೆ ಮುಂದೊಂದು ಚೆನ್ನಾಗಿರೋ ಫ್ಯೂಚರ್ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಕ್ಲಿಯರ್ ಆಗಿದೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಗೋ ಹೆಡ್. ಓಕೆ, ಜೀವನದಲ್ಲಿ ಇನ್ನೂ ಮುಂದ್ಗಡೆ ಬೆಳೀರಿ. ರೈಟ್, ವಿತ್ ಯುವರ್ ಸಪೋರ್ಟ್. ಎಸ್, ಫೈನ್ ಗೈಸ್, ನೋಡಿದ್ರಲ್ಲ ಯಾವ ರೀತಿ ಒಬ್ಬ ವ್ಯಕ್ತಿ ಓಕೆ ಒಂದು ಸ್ಕ್ರಾಚ್ ಇಂದ ರೈಟ್ ಮನೇಲಿ ಆ ರೀತಿ ಪರಿಸ್ಥಿತಿಯನ್ನು ನೋಡ್ಕೊಂಡು ನಾನು ಏನಾದ್ರೂ ಮಾಡ್ಬೇಕಪ್ಪ, ಬೆಳಿಬೇಕು, ಓಕೆ ಎಲ್ಲಾ ಸಿಚುವೇಶನ್ ಅಲ್ಲೂ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗೋದ್ ಬೇಡ, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋಣ. ಓಕೆ, ಇವಾಗ ನನ್ಗೆ 18+ ಇದೆ, ಇವಾಗ ನಾನು ಏನಾದ್ರೂ ದುಡಿಬಹುದು, ನನ್ನ ಹತ್ರ ಪೊಟೆನ್ಶಿಯಲ್ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಂಡು ಈ ಒಂದು ಸಿಸ್ಟಮ್ ಸಪೋರ್ಟ್ ಇಂದ ಮುಂಗಡೆ ಬೆಳಿತಾ ಬಂದ್ರು. ಅಂಡ್ ಇವತ್ತು ಆಸ್ ಒಂದು 6 ಫಿಗರ್ ಅರ್ನರ್ ಜೊತೆಗೆ ತುಂಬಾ ಜನ ಅವ್ರ ಟೀಮ್ ನಲ್ಲಿನೂ ಕೂಡ ಮ್ಯಾನೇಜರ್ಸ್ ನ ಬಿಲ್ಡ್ ಮಾಡಿದ್ದಾರೆ. ಅಂಡ್ ಈಸ್ ಗ್ರೋಯಿಂಗ್. ರೈಟ್, ಸೊ ಆದಷ್ಟು ಬೇಗ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಇದೆ ಗೈಸ್. ರೈಟ್, ಅಂಡ್ ಇಲ್ಲಿ ಎಷ್ಟೋ ಜನ ಈ ರೀತಿ ಇರ್ತೀರಾ ಸರ್, ಸ್ಟೂಡೆಂಟ್ಸ್ ಮಾಡ್ತಾರೆ, ನೆಕ್ಸ್ಟ್ ಜಾಬ್ ಮಾಡೋರ್ನು ಮಾಡ್ತಾರೆ, ಬಟ್ ನಾವು ಸರ್ ಹೌಸ್ ವೈಫ್, ನಮ್ಗೆ ಎಲ್ಲಿಂದ ಆಗ್ಬೇಕು ಸರ್? ರೈಟ್, ಮನೇಲಿ ಪರಿಸ್ಥಿತಿ ಗಂಭೀರ ಇದೆ, ಮನೆಯಲ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡಲ್ಲ, ಆದ್ರೂ ಕೂಡ ಲೈಕ್ ಇಲ್ಲೊಬ್ರು ನಮ್ಮ ಹತ್ರ ಹೌಸ್ ವೈಫ್ ಇದಾರೆ, ಶಿ ಇಸ್ ವರ್ಕಿಂಗ್ ಆಸ್ ಅ ಮ್ಯಾನೇಜರ್ ಇನ್ ಅವರ್ ಟೀಮ್. ಓಕೆ, ಇವತ್ತು ಹೌಸ್ ವೈಫ್ ಆಗ್ಬಿಟ್ಟೆ ಮ್ಯಾನೇಜರ್ ಲೆವೆಲ್ ನ ಕ್ವಾಲಿಫೈ ಮಾಡಿದ್ದಾರೆ, ಇವತ್ತು ಹೌಸ್ ವೈಫ್ ಆಗ್ಬಿಟ್ಟೆ 6 ಫಿಗರ್ ಅರ್ನಿಂಗ್ ಮಾಡಿದ್ದಾರೆ. ಅಂಡ್ ರೈಟ್ ನೌ ಶಿ ಇಸ್ ಅ ಮಿಲಿನಿಯರ್ ಇನ್ ಅವರ್ ಸಿಸ್ಟಮ್. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಇನ್ವೈಟ್ ಎಸ್ ದೇವಿಕಾ ಮ್ಯಾಮ್. ಎಸ್ ಸರ್. ಯಾ, ಸೊ ಮ್ಯಾಮ್ ತುಂಬಾ ಜನ ನೋವರ್ಸ್ ಇದಾರೆ, ಲೈಕ್ ಈ ಒಂದು ರೀಸೆಂಟ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಎಲ್ರಿಗೂ ಕೂಡ ಲೈಕ್ ಅದರಲ್ಲಿ ಹೌಸ್ ವೈಫ್ ಕೂಡ ತುಂಬಾ ಜನ ಇರ್ತಾರೆ, ಲೈಕ್ ಏನೋ ಒಂದು ಮಾಡ್ಬೇಕು, 4 ಗೋಡೆ ಮನೆಯಲ್ಲಿನ ನಾವ್ ಇರೋದ್ ಬೇಡ, ನಾನು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಛಲದಿಂದ ಬಂದಿದ್ದಾರೆ ಇವತ್ತು. ಸೊ ಅವ್ರಿಗೆಲ್ರಿಗೂ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ದಾಗಿರೋ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಜೊತೆಗೆ ಯು ಕ್ಯಾನ್ ಸ್ಟಾರ್ಟ್. My English thoda, but very sweet. Cadbury Dairy Milk. ಎಸ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಕೂಡ ಈ ಒಂದು ವೆಬಿನಾರ್ ನಲ್ಲಿ ನನ್ನ ಒಂದು ಲೈಫ್ ಸ್ಟೋರಿನ ಹೇಳ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಕ್ಕೆ. ಅಂಡ್ ಗುಡ್ ಈವ್ನಿಂಗ್ ಗೈಸ್. ಸೊ ಫಸ್ಟ್ ಆಫ್ ಆಲ್ ಮೈ ಸೆಲ್ಫ್ ದೇವಿಕಾ ಅಂತ. ನಾನು ಕೂಡ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಆಗ್ತಾ ಇದ್ದೀನಿ. ಆಸ್ ಎ ಹೌಸ್ ವೈಫ್ ಆಗಿ FLP ಕಂಪನಿಯಲ್ಲಿ ಆಸ್ ಎ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ ಬಗ್ಗೆ ಇಷ್ಟು ಇಂಟ್ರೊಡಕ್ಷನ್ ಸಾಕು ಅಂತ ಅನ್ಕೊಳ್ತೀನಿ. ಸೊ ನಾನು ಕೂಡ ಅಷ್ಟೇ ಬಿಫೋರ್ ಮ್ಯಾರಿಡ್, ಲೈಕ್ ಮ್ಯಾರಿಡ್ ಆಗೋದಕ್ಕೂ ಮುಂಚೆ ಸೊ ನಿಮ್ಗೆ ಗೊತ್ತಿರುತ್ತೆ, ಸೊ ಸ್ಟಡಿ ಇತ್ತು, BCom ಎಜುಕೇಶನ್. ಆಫ್ಟರ್ ನಿಮ್ಗೆ ಗೊತ್ತಿದೆ, ಸೊ ಮ್ಯಾರಿಡ್ ಆದ್ಮೇಲೆ
ಸೊ ಎಲ್ಲ ತುಂಬಾ ನಮ್ ಲೈಫ್ ಏನಾಗುತ್ತೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮ್ಯಾರಿಡ್ಗೂ ಮುಂಚೆ ಅಪ್ಪಾಜಿ ಅಮ್ಮ ಲೈಕ್ ಬ್ರದರ್ ಮೇಲೆ ನಮ್ ಲೈಫ್ ನ ಡಿಪೆಂಡ್ ಆಗಿಟ್ಟಿರ್ತೀವಿ. ಸೊ ಏನೇ ಒಂದು ತಗೊಳ್ಳೋದಾಗಿರ್ಬೋದು ಲೈಫ್ ಡಿಸಿಷನ್, ಸೊ ಪ್ರತಿ ಒಂದು ಕೂಡ ಸೊ ಪೇರೆಂಟ್ಸ್ ಮೇಲೆ ಇರುತ್ತೆ ಮದ್ವೆಗೂ ಮುಂಚೆ. ಸೊ ಮದ್ವೆ ಆದ್ಮೇಲೆ ಸೊ ಕಂಪ್ಲೀಟ್ ಡಿಪೆಂಡ್ ಅಪಾನ್ ಹಸ್ಬೆಂಡ್, ರೈಟಾ? ಸೊ ನಮ್ಮ ಒಂದು ಏನೇ ಒಂದು ಡ್ರೀಮ್ಸ್ ಗಳಾಗಿರ್ಬೋದು ಲೈಕ್ ಸಮ್ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಪ್ರತಿ ಒಂದನ್ನು ಕೂಡ ನಾವು ತಗೋಬೇಕು ಅಂತಂದ್ರೆ ಸೊ ಹಸ್ಬೆಂಡ್ ಹತ್ರನೇ ಮಾತಾಡ್ಬೇಕಾಗುತ್ತೆ, ಹೌದಾ ಗೈಸ್? ಸೊ ಹಾಗಿರುವಾಗ ನಾನು ಕೂಡ ಯೋಚನೆ ಮಾಡ್ದೆ, ಸ್ಟಾರ್ಟಿಂಗ್ ನನ್ನ ಹಸ್ಬೆಂಡ್ ಕೂಡ ಹತ್ರ ಮಾತಾಡ್ದೆ, ಲೈಕ್ ನಾನು ಏನಾದ್ರು ವರ್ಕ್ ಮಾಡ್ತೀನಿ ಅಂತ ಹೇಳಿದಾಗ ಸೊ ಫಸ್ಟ್ ಅವ್ರು ಹೇಳಿದ್ದೆ ಇಷ್ಟು, ಸೊ ನಾನ್ ನನ್ ತಂಗಿದಿರ್ನ ಎಲ್ಲೂ ಹೊರಗಡೆ ಕಳ್ಸೇ ಇಲ್ಲ, ಲೈಕ್ ನೀನ್ ಏನಕ್ಕೆ ಹೋಗಿ ವರ್ಕ್ ಮಾಡ್ಬೇಕು, ನನಗೆ ಇಷ್ಟ ಇಲ್ಲ. ಸೊ ಈ ರೀತಿ ಹೇಳಿದಾಗ ನನಗ್ ಫೀಲ್ ಆಯ್ತು ಗೈಸ್, ಹಾಗಾದ್ರೆ ನಾನು ಬಿಕಾಮ್ ಎಜುಕೇಶನ್ ಮಾಡಿದ್ದು ಇಷ್ಟಕ್ಕೇನಾ? ಲೈಕ್ 4 ಗೋಡೆ ಮಧ್ಯೆ ನನ್ನ ಲೈಫ್ ನ ಲೀಡ್ ಮಾಡ್ಲಿಕ್ಕೇನಾ ನಾನು ಇಷ್ಟೆಲ್ಲ ಎಜುಕೇಶನ್ ಮಾಡಿದ್ದು? ಸೊ ನಾನು ಕೂಡ ಥಿಂಕ್ ಮಾಡ್ದೆ, ಸೊ ಓಕೆ ಅಂತ ಸುಮ್ನೆ ಯೋಚನೆ ಮಾಡ್ತಾ ಇದ್ದೆ. ಇನ್ ಕೇಸ್ ನಾನು ಹೊರಗಡೆ ಹೋಗಿ ವರ್ಕ್ ಮಾಡ್ತೀನಿ ಅಂತಂದ್ರೆ ಒಂದ್ ಸೈಡ್ ಇವ್ರು ನೋಡಿದ್ರೆ ಬೇಡ ಅಂತ ಹೇಳಿದ್ರು. ಹೊರಗಡೆ ಹೋಗಿ ಇನ್ ಟೈಮ್ಗೆ ಆಸ್ ಅ ಹೌಸ್ ವೈಫ್ ವರ್ಕ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಬಿಕಾಸ್ ಕಂಪ್ಲೀಟ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಹೌಸ್ ವೈಫ್ ಮೇಲೆ ಇರುತ್ತೆ, ಹೌದಾ? ಸೊ ಹಾಗಿರುವಾಗ ನಾನು ಕೂಡ ಫ್ರೀ ಟೈಮ್ ನಲ್ಲಿ ಸೊ ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡ್ತಾ ಕೂತಾಗ ಸೊ ಇನ್ಸ್ಟಾಗ್ರಾಮ್ ಮುಖಾಂತರ ನನ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಸಿಕ್ತು. ಲೈಕ್ ಅಲ್ಲೂ ಕೂಡ ನಾನು ಸೊ ಈ ಒಂದು ಪ್ಲಾಟ್ಫಾರ್ಮ್ ಹೋಗ್ಬೋದಾ, ಲೈಕ್ ಏನ್ ಮಾಡ್ಲಿ ತುಂಬಾ ಯೋಚನೆ ಮಾಡ್ದೆ. ಸೊ ಆಗಿರುವಾಗ ಇಲ್ಲ, ಏನಾದ್ರೂ ಒಂದ್ ನನ್ನ ಲೈಫ್ ಅಲ್ಲಿ ನಾನು ಅಚೀವ್ ಮಾಡ್ಬೇಕು, ಲೈಕ್ ನನ್ಗೊಂದು ನೇಮ್ ಬೇಕು ಈ ಒಂದು ಮನೇಲಿ ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅಪ್ಲಿಕೇಶನ್ ಫಾರ್ಮ್ ನ ಕೂಡ ಫಿಲ್ ಮಾಡ್ದೆ. ಲೈಕ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಿಮಗೆಲ್ಲ ಯಾವ ರೀತಿ ನಿಮ್ಮ ಅಪ್ಲೈನ್ ಕಡೆಯಿಂದ ಕಾಲ್ ಬಂದಿದೆ, ಅದೇ ರೀತಿ ನಮಗೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಗೆ ಫಸ್ಟ್ ಇನ್ವೈಟ್ ಮಾಡಿದ್ದು ನನ್ನ ಅಪ್ಲೈನ್ ಒಬಲೈಸ್ ಸರ್ ಅಂತಾನೆ ಹೇಳ್ಬೋದು ಗೈಸ್. ಸೊ ಅಲ್ಲೂ ಕೂಡ ನನ್ಗೆ ಎಲ್ಲಾ ಕೂಡ ಸಿಸ್ಟಮ್ ಬಗ್ಗೆ ಹೇಳಿದ್ರು, ಸೊ ಈ ರೀತಿ ಇದೆ ಮ್ಯಾಮ್ ಅಂತ. ಸೊ ಇಲ್ಲಿ ಯೋಚನೆ ಮಾಡಿದೆ, ಹಸ್ಬೆಂಡ್ ಹತ್ರ ಒನ್ಸ್ ನಾನ್ ಡಿಸ್ಕಷನ್ ಮಾಡ್ದೆ. ಸೊ ಅವ್ರು ಹೇಳ್ತಾರಲ್ಲ ಗೈಸ್, ನಿಮ್ಗೆ ಗೊತ್ತಿದೆ ನಾನು ತುಂಬಾ ನೋಡ್ಬಿಟ್ಟಿದೀನಿ, ಇದೆಲ್ಲ ಮಾಡ್ಬೇಡ, ಸೊ ಇದೆಲ್ಲ ಫೇಕ್ ಇರತ್ತ. ಸೊ ಈ ರೀತಿ ತುಂಬಾನೇ ಹೇಳಿದ್ರು, ಬಟ್ ನನಗ್ ಗೊತ್ತಿತ್ತು ಇಷ್ಟು ಜನ ವರ್ಕ್ ಮಾಡ್ತಾ ಇದಾರೆ. ಸೊ ನನ್ನ ಅಪ್ಲೈನ್ ಗೊತ್ತಿದೆ ಅಲ್ಲ ನಿಮ್ಗೆ ಆಲ್ರೆಡಿ. ಸೊ ಎಜುಕೇಶನ್ ಏನು ಮಾಡ್ದಲ್ಲ ಇಷ್ಟೆಲ್ಲ ಇನ್ಕಮ್ ನ ಅರ್ನ್ ಮಾಡ್ತಾ ಇದಾರೆ, ಒಬ್ಬ ಜಾಬ್ ಪರ್ಸನ್ ಆಗಿ ಇಷ್ಟೆಲ್ಲ ಇನ್ಕಮ್ ನ ಅರ್ನ್ ಮಾಡ್ತಿದಾರೆ, ನನ್ ಕೈಲಿ ಯಾಕಾಗಲ್ಲ, ನಾನ್ ಬಿಕಾಮ್ ಎಜುಕೇಶನ್ ಮಾಡಿದೀನಿ, ಒನ್ಸ್ ನಾನ್ ಟ್ರೈ ಮಾಡ್ಬೇಕು. ಈ ರೀತಿ ನಾನು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಸೊ ಪ್ಲಾಟ್ಫಾರ್ಮ್ ನಲ್ಲಿ ಮೂವ್ ಅಪ್ ಆದೆ. ಸೊ ಅಲ್ಲೂ ಕೂಡ ನಾನು ಟ್ರೈನಿಂಗ್ ಸೆಕ್ಷನ್ ಗೆ ಬರುವಾಗ ಲೈಕ್ ಮನೇಲಿ ತುಂಬಾನೇ ಟೀಕೆ ಮಾಡಿ ಮಾತಾಡ್ತಾ ಇದ್ರು ಗೈಸ್. ಯಾವ ರೀತಿ? ಸೊ ಇವಳೇನೋ ದುಡಿತಾಳಂತೆ, ಲೈಕ್ ಈ ತರ ಎಷ್ಟು ನನಗೆ ರಿಜೆಕ್ಷನ್ಸ್ ಫ್ಯಾಮಿಲಿ ಕಡೆಯಿಂದ, ಲೈಕ್ ಫ್ರೆಂಡ್ ಸರ್ಕಲ್ ಕಡೆಯಿಂದ, ಈ ರೀತಿ ತುಂಬಾನೇ ರಿಜೆಕ್ಷನ್ಸ್ ಬರ್ತಾ ಇತ್ತು. ಬಟ್ ನಾನು ಅದನ್ನ ಎಲ್ಲದನ್ನು ಕೂಡ ಫೇಸ್ ಮಾಡಿದೆ. ಸೊ ಇವತ್ ನಿಮ್ದಿದೆ ಟೈಮ್ ಮಾತಾಡಿ, ಬಟ್ ನಾನು ಇದ್ರ ಮುಂದೆ ನಾನು ಏನು ಅಂತ ನಾನು ತೋರಿಸ್ಕೊಳ್ತೀನಿ ಅಂತ ನನ್ಗೆ ತುಂಬಾ ಒಂದು ಸ್ಟ್ರಾಂಗ್ ಡಿಸಿಷನ್ ಇತ್ತು. ಸೊ ನಾನು ಇದ್ರಲ್ಲಿ ಬೆಳಿಲೇಬೇಕು ಅಂತ. ಸೊ ಅದೇ ಒಂದು ಸ್ಟ್ರಾಂಗ್ ಡ್ರೀಮ್ ನ ಇಟ್ಕೊಂಡು ಒಂದು ಸ್ಟ್ರಾಂಗ್ ಡಿಸಿಷನ್ ನ ತಗೊಂಡು ನನ್ನ ಅಪ್ಲೈನ್ ಹತ್ರ ಕಂಪ್ಲೀಟ್ ಈ ಒಂದು ಸಿಸ್ಟಮ್ ಬಗ್ಗೆ ಎಲ್ಲಾ ನಾಲೆಡ್ಜ್ ನ ತಿಳ್ಕೊಂಡು ಮೂವ್ ಆನ್ ಆದೆ ಗೈಸ್. ಓಕೆ, ಸೊ ಅಲ್ಲೂ ಕೂಡ ಬರುವಾಗ ಲೈಕ್ ಹಸ್ಬೆಂಡ್ ಫೋನ್ ಕಿತ್ ಹೋಗುದ್ರು, ಸೊ ಇದೆಲ್ಲ ನೀನ್ ಮಾಡ್ಬೇಡ, ಕಂಪ್ಲೀಟ್ ಎಷ್ಟೋ ಪ್ರಾಬ್ಲಮ್ಸ್ ಎಲ್ಲ ಬಂತು. ಅದನ್ನೆಲ್ಲದನ್ನು ಕೂಡ ಆಸ್ ಎ ಬ್ರದರ್ ಆಗಿ ನನ್ನ ಅಪ್ಲೈನ್ ಹತ್ರ ನಾನು ಶೇರ್ ಮಾಡ್ಕೊಂಡೆ. ಸರ್ ನನ್ಗೆ ಆಗ್ತಾ ಇಲ್ಲ, ನಾನು ಇಲ್ಲಿಗೆ ನಾನು ಬಿಡ್ತೀನಿ, ನಮ್ ಸಿಸ್ಟಮ್ ನಲ್ಲಿ ಮುಂದೆ ಹೋಗಕ್ ಆಗ್ತಾ ಇಲ್ಲ ಸರ್. ಎಷ್ಟೋ ನನ್ ಪ್ರಾಬ್ಲಮ್ಸ್ ನ ಹೇಳಿದಾಗ, ಇಲ್ಲ ಮ್ಯಾಮ್ ಡೆಫಿನೆಟ್ಲಿ ನಿಮ್ ಕೈಲಿ ಏನೋ ಹಾಗೆ ಆಗುತ್ತಾ, ಸೊ ನಿಮ್ ಲೈಫ್ ಅಲ್ಲಿ ನೀವು ಅಚೀವ್ ಮಾಡೇ ಮಾಡ್ತೀರಾ, ಸೊ ನಾವ್ ಇರ್ತೀವಿ, ಸಿಸ್ಟಮ್ ಇದೆ ಮುಂದೆ ಬನ್ನಿ ಅಂತ ಅಂದ್ರು. ಸೊ ಅದೇ ಒಂದು ಸ್ಟ್ರಾಂಗ್ ಡಿಸಿಷನ್, ಸೆಲ್ಫ್ ಡಿಸಿಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಗೈಸ್, ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ. ಓಕೆ, ಸೊ ಹಾಗಾಗಿ ಅದೇ ಒಂದು ಸೆಲ್ಫ್ ಡಿಸಿಷನ್ ಇಂದ ಮೂವ್ ಆನ್ ಆದೆ. ಜಸ್ಟ್ ಫಾರ್ 6 ಮಂತ್ ಗೆ ಇಡೀ ಕರ್ನಾಟಕದಲ್ಲೇ ಫಸ್ಟ್ ಹೌಸ್ ವೈಫ್ ಮ್ಯಾನೇಜರ್ ಕೂಡ ಹೌದು ನಾನು. ಓಕೆ, ಅವತ್ತು ನಾನು ಒಂದು ತಗೊಂಡಂತ ಒಂದು ಸ್ಟ್ರಾಂಗ್ ಡಿಸಿಷನ್ ಜೊತೆಗೆ 6 ಡಿಜಿಟ್ ಅರ್ನಿಂಗ್ ಕೂಡ ಮಾಡ್ತಾ ಇದೀನಿ. ಸೊ ಇವತ್ತು ನನ್ನ ಫ್ಯಾಮಿಲಿನಲ್ಲಿ ಹೇಳಿಕ್ ಹೆಮ್ಮೆ ಆಗುತ್ತೆ. ಸೊ ತಂದೆ ಮನೇಲಿ ಬಂದ್ರೆ ಅಪ್ಪಾಜಿನೂ ಕೂಡ ಗವರ್ನಮೆಂಟ್ ಎಂಪ್ಲಾಯಿ ಇದಾರೆ, ಸೊ ಚಿಕ್ಕಪ್ಪನೂ ಕೂಡ ಗವರ್ನಮೆಂಟ್ ಎಂಪ್ಲಾಯಿ. ಅವ್ರ ಮಗಳಾಗಿ ನಾನು ಇವತ್ತು 6 ಡಿಜಿಟ್ ಇನ್ಕಮ್ ನ ಅರ್ನ್ ಮಾಡ್ತಾ ಇದೀನಿ. ಸೊ ನನ್ನ ಅಪ್ಪಾಜಿ ನನ್ನ ಚಿಕ್ಕಪ್ಪ ಇಬ್ರು ಕೂಡ 6 ಡಿಜಿಟ್ ಇನ್ಕಮ್ ನ ಅರ್ನ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಸೊ ಒನ್ಸ್ ಥಿಂಕ್ ಮಾಡಿ ಗೈಸ್, ನಮ್ ಕೈಲಿ ಏನ್ ಆಗಲ್ಲ ಅಂತ ನಾವು ಸುಮ್ನೆ ಕೂತ್ವಿ ಅಂದ್ರೆ ಏನೂ ಕೂಡ ಆಗಲ್ಲ. ಸೊ ನನ್ ಕೈಲಿ ಏನೋ ಆಗುತ್ತೆ, ನನ್ನಲ್ಲಿ ಒಂದ್ ಸ್ಕಿಲ್ ಇದೆ, ಲೈಕ್ ನಾನು ಹಿಂಗ್ ಕೂರ್ಬಾರ್ದು, ಇದ್ರಲ್ಲಿ ನಾನು ಮುಂದೆ ಹೋಗ್ಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿ. ಅಂಡ್ ಸೊ ಈ ಒಂದು ಸಿಸ್ಟಮ್ ಹೇಗಿದೆ ಅಂತಂದ್ರೆ, ಯಾರ ಕೈಲಿ ಏನ್ ಆಗಲ್ಲ ಅಂತ ಯಾರ್ ಸುಮ್ನೆ ಕೂತಿರ್ತೀರಾ, ಸೊ ಅವ್ರು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಮುಂದೆ ಬಂದ್ರಿ ಅಂತಂದ್ರೆ ತುಂಬಾ ಜನ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಬೆಳೀತಾ ಇದಾರೆ. ಸೊ ಅಷ್ಟು ಬೆಟರ್ ಸಿಸ್ಟಮ್ ನ ಶಿವಸುಬ್ರಹ್ಮಣ್ಯ ಸರ್ ನಮಗೆ ಪ್ರೊವೈಡ್ ಮಾಡ್ಕೊಟ್ಟಿದ್ದಾರೆ. ಒನ್ಸ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್, ಬಿಕಾಸ್ ತುಂಬಾ ಬೆಟರ್ ಸಿಸ್ಟಮ್ ಇದೆ. ಸೊ ಎಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಅಷ್ಟು ಫಾಸ್ಟ್ ಆಗಿ ಮುಂದೆ ಹೋಗ್ತೀವಿ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಸೊ ಫಸ್ಟ್ ಆಫ್ ಆಲ್ ಗರ್ಲ್ಸ್ ಗೆ ನಾನು ಹೇಳೋದಿಷ್ಟೇ, ಸೊ 4 ಗೋಡೆ ಮಧ್ಯೆನೆ ನಮ್ ಲೈಫ್ ಸೀಮಿತ ಅಂತ ಕೂರ್ಲಿಕ್ ಬದಲು ಅಲ್ಲಿ ನಮ್ದು ಏನೋ ನನ್ ಲೈಫ್ ಇದೆ, ನಾನು ಏನ್ ಮಾಡ್ತೀನಿ, ನನ್ ಕಡೆಯಿಂದ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಮುಂದೆ ಬನ್ನಿ. ಫಸ್ಟ್ ಸೆಲ್ಫ್ ಡಿಸಿಷನ್, ನನ್ ಕೈಲಿ ಆಗುತ್ತೆ.
ಸೊ ಈ ಒಂದು ಸೆಲ್ಫ್ ಡಿಸಿಷನ್ ಇಂದ ಮುಂದೆ ಬನ್ನಿ, ಲೈಫ್ ತುಂಬಾನೇ ಚೇಂಜ್ ಆಗುತ್ತೆ. ಸೊ ಎಕ್ಸಾಂಪಲ್ ನಾನೇ ಇದೀನಿ ಗೈಸ್. ಒನ್ಸ್ ನನ್ ಬಗ್ಗೆ ನೋಡ್ಬೋದು, ಇವತ್ತು ಡೆಲ್ಲಿ ಸಕ್ಸಸ್ ಡೇ ನಲ್ಲೂ ಕೂಡ ನಾನು ಇದೀನಿ ಅಂಡ್ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ಹೋಗಿ ಒನ್ಸ್ ವಾಚ್ ಮಾಡಿ. ಸೊ ಕಂಪ್ಲೀಟ್ ನನ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. Sir, I'm preparing for NEET, sir. I had biology, physics, chemistry, biology. NEET exam. So biology is your main challenge. Yeah. Yeah, go on, Shubham. Which techniques are helping you and ಸೊ ಇಂತ ಒಂದು ಬೆಟರ್ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. Okay, yes, thank you, ma'am. Thank you so much for being here. And almost ಎಲ್ಲ ಹೌಸ್ ವೈಫ್ಗೂ ಇವತ್ತು ಅನ್ಸಿರತ್ತೆ ನಾನು ಮಾಡ್ಬೋದಪ್ಪ ಅಂತ. And that is going to add some value in their life. And definitely, ma'am, ಇನ್ನು ಮುಂದ್ಗಡೆ ಬರೋ ಸಿಚುವೇಶನ್ ಇನ್ನೂ ಚೆನ್ನಾಗಿ ಬೆಳೀರಿ. ಓಕೆ, ಈಗೇನ್ 6 figure ಇನ್ಕಮ್ ಅರ್ನ್ ಮಾಡ್ತಾರೆ, ಅದು 7 figure ಆಗ್ಲಿ. ಓಕೆ, all the very best. And yes, guys, ನೋಡಿದ್ರಲ್ಲ, as being a housewife, right, as being a daughter, as being a wife of husband, like ಅವ್ರು ಮಾಡಕ್ ಸಾಧ್ಯ ಇದೆ ಅಂತಂತಂದ್ರೆ ನೀವೆಲ್ರೂ ಕೂಡ ಮಾಡಕ್ ಪಾಸಿಬಲ್ ಇದೆ. ಓಕೆ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ಅನ್ನ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಲೈಫ್ ಅಲ್ಲಿ ನಾನು ಮುಂದ್ಗಡೆ ಬಂದು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ಇತ್ತು, ಒಂದು ದೃಢ ನಿರ್ಧಾರ ಇತ್ತು ಅಂತಂದ್ರೆ ಮನುಷ್ಯ ಏನ್ ಬೇಕಾದ್ರೂ ಕೂಡ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಗೆ ದೇವಿಕಾ ಮ್ಯಾಮ್. ಓಕೆ, ಅಂಡ್ ಇನ್ನೊಬ್ರು ಕೂಡ ಪರ್ಸನ್ ನಮ್ ಜೊತೆಗಿದ್ದಾರೆ ರೈಟ್ ಟುಡೇ. ಓಕೆ, ಎಜುಕೇಶನ್ ಮಾಡ್ಬೇಕಾದಾಗ ಬಹಳಷ್ಟು ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡಿದ್ರು. ಎಜುಕೇಶನ್ ಡ್ರಾಪ್ ಮಾಡ್ಬೇಕಾಯ್ತು ಬಿಕಾಸ್ ಆಫ್ ಫೈನಾನ್ಷಿಯಲ್ ಸ್ಟೇಟಸ್. ಓಕೆ, ದುಡ್ಡು ಇರ್ಲಾರ್ದ ಕಾರಣಕ್ಕಾಗಿ ಓದೋದು ಕೂಡ ಸ್ಟಾಪ್ ಮಾಡ್ಬೇಕಾಯ್ತು, ರೈಟ್. ಅಂಡ್ ಕಷ್ಟಗಳು ಇಷ್ಟು ಒಂದೇ ಸಲ ಬಂದ್ವು ಅಂತಂತಂದ್ರೆ ನೀವ್ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಅಂಡ್ ನಾನ್ ಹೇಳ್ತೀನಿ, ಈ ರೀತಿ ಕಷ್ಟ ಯಾರಿಗೂ ಬರಬಾರ್ದಿಲ್ಲ. ಓಕೆ, ಅಷ್ಟು ಕಷ್ಟನ ಫೇಸ್ ಮಾಡಿದ್ರು ಕೂಡ ಈ ಒಬ್ಬ ಪರ್ಸನ್ ನಮ್ ಜೊತೆಗೆ ಇವತ್ತು ಮ್ಯಾನೇಜರ್ ಲೆವೆಲ್ ಅಲ್ಲಿ ಇದ್ದಾರೆ. ಬರಕ್ಕಿಂತ ಮುಂಚೆ ತುಂಬಾ ಒಂದು ಪೂರ್ ಫ್ಯಾಮಿಲಿಯಿಂದ ಬಿಲಾಂಗ್ ಆಗ್ತಾ ಇದ್ರು. ತಿಳ್ಕೊಳ್ಳೋಣವಾ? ಎಸ್, ಐ ಆಮ್ ಗೋಯಿಂಗ್ ಟು ಇನ್ವೈಟ್ ಮಿಸ್ಟರ್ ಕೃಷ್ಣ here. Hi Krishna. First of all, welcome you man. Very tough times ಇಂದ ಬಂದವರಿದ್ದೀರಾ, ರೈಟ್. ಸೊ ಸ್ವಲ್ಪ ಚಿಕ್ಕದಾಗಿ ನಿಮ್ದೊಂದು ಇಂಟ್ರೊಡಕ್ಷನ್ ಜೊತೆಗೆ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಮಾಡಿಸಿ ಯಾವ ರೀತಿ ಸಿಚುವೇಶನ್ಸ್ ಇತ್ತು ಅಂಡ್ ಇವಾಗ ಯಾವ ರೀತಿ ಲೈಫ್ ನಡೀತಾ ಇದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್ ನಾನು ಇನ್ವೈಟ್ ಮಾಡಿದ್ದಕ್ಕೆ. ಎಸ್ ಗೈಸ್, ಎಲ್ಲರಿಗೂ ಹಾಯ್. ಅಂಡ್ ಅದರಂತೆ ಮೈಸೆಲ್ಫ್ ಕೃಷ್ಣ. ಎಸ್, ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮ್ಯಾನೇಜರ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಸ್, ಅದರಂತೆ ನನ್ನ ಬಗ್ಗೆ ಹೇಳ್ಕೊಳೋದಾದ್ರೆ, ರೈಟ್, ನಾನು ಒಂದು ವಿಜಯನಗರ ಡಿಸ್ಟಿಕ್ ಇಂದ ಬಿಲಾಂಗ್ ಆಗೋದು, ರೈಟ್. ಏನಂದ್ರೆ ಒಂದು ಪೂರ್ ಫ್ಯಾಮಿಲಿಯಿಂದ ಬಿಲಾಂಗ್ ಆಗೋದು. ಎಸ್, ಒಂದು ಚಿಕ್ಕ ಹಳ್ಳಿಯಿಂದ. ಎಸ್, ಅಲ್ಲೇ ರೈಟ್ ಏನಂತ ಅಂದ್ರೆ ನೋಡಿ, ಅಲ್ಲೇ ಒಂದ್ ಸ್ವಲ್ಪ ಓದ್ತಿದ್ದೆ, 2-3 ಕ್ಲಾಸ್ ತನಕ ಓದಿದ್ದೆ ಅಷ್ಟೇ. ಬಟ್ ಒಂದು ತುಂಬಾ ಪೂರ್ ಫ್ಯಾಮಿಲಿ ಆಗಿರೋದ್ರಿಂದ ಓದಕ್ಕೂ ಆಗ್ಲಿಲ್ಲ. ಎಸ್, 5th ಅಲ್ಲಿ ನಾನು ಸ್ಟಡಿನ ಡ್ರಾಪ್ ಮಾಡ್ಬೇಕಾಗಿತ್ತು. ಬಟ್ ಅಲ್ಲಿಗೆ ಬಿಟ್ಟೆ, ಅಲ್ಲಿಂದ ಬೇರೆ ಕೆಲಸ ಹೋಗ್ಬೇಕಾಯ್ತು, ರೈಟ್. ಮನೇಲಿ ಕೂಲಿ ಕೆಲಸ ಮಾಡ್ತಿದ್ರು ಆ ಟೈಮ್ ಅಲ್ಲಿ, ಅಂದ್ರೆ ಫಾರಿವರ್ಗ್ ಬರೋಕ್ಕಿಂತ ಮುಂಚೆ. ಎಸ್, ಒಂದು ಕೂಲಿ ಕೆಲಸ ಜೊತೆಗೆ 200 ರೂಪಾಯಿ 300 ರೂಪಾಯಿ ದುಡಿಯುವಂತ, ರೈಟ್, ಅದೇ ಒಂದು ಫ್ಯಾಮಿಲಿಯಿಂದ ಬರ್ತಾ ಇದೆ. ಕೆಲವೊಂದ್ ಟೈಮ್ ಊಟಕ್ಕೂ ತೊಂದರೆ ಆಗ್ತಿತ್ತು ಅಂತ ಒಂದ್ ಟೈಮ್ ಇಂದ ಬಂದಂತ ಪರ್ಸನ್. ಎಸ್, ಏನು ಮಾಡ್ಬೇಕು ಲೈಫಲ್ಲಿ, ಏನೋ ಮಾಡ್ಬೇಕು ಅಂದಾಗ, ರೈಟ್, ಏನು ದಾರಿ ಕಾಣ್ದೆ, ರೈಟ್. ಏನಂತಂದ್ರೆ ಅದು ದುಡಿತಿರೋದು ಸಾಕಾಗ್ದೆ, ರೈಟ್. ಆ ಒಂದ್ ಟೈಮ್ ಅಲ್ಲಿ ಏನ್ ಮಾಡಿದ ಅಂದ್ರೆ ನನ್ನ ಕುರಿಲಿ ಹಾಕಿದ್ರು, ಕುರಿ ಕಾಯಕ್ಕೆ. ಎಸ್, ಆ ಟೈಮ್ ಅಲ್ಲಿ ಏನಂತಂದ್ರೆ 3 years ಕುರಿ ಕಾಯಕ್ಕೆ ಹಾಕಿದ್ರು ಅನ್ಕೊಳ್ಳಿ. ವರ್ಷ ಪೂರ್ತಿ ದುಡಿದ್ರು ರೈಟ್ ಒಂದ್ 20,000 ಕೊಡೋರು ನಮಗೆ ಆ ಟೈಮ್ ಅಲ್ಲಿ. ಎಸ್, ನಮ್ಮನ್ನ ಕರ್ಕೊಂಡ್ ಹೋಗ್ಬಿಟ್ಟ ಕುರಿ ಕಾಯಿ ಹೇಳೋದಾದ್ರೆ ಸಾಕಷ್ಟು ಇದೆ, ರೈಟ್. ನಮ್ಮ ಮೇಲೇನೆ ದೌರ್ಜನ್ಯ ಮಾಡೋರು ಅನ್ಕೊಳ್ಳಿ. ಎಸ್, ನಮ್ಮ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಕೂರೋರು. ಎಸ್, ಏನಪ್ಪಾ ಇವ್ರು ಅಂತ. ಎಸ್, ಅವ್ರ ಮನೇಲಿ ಹೋಗಿ ನಾವು ದುಡ್ದಂತ ಅಮೌಂಟ್ ಕೇಳ್ಬೇಕಂದ್ರೆ ನಮಗೆ ಕಷ್ಟ ಆಗ್ತಿತ್ತು. ಇವಾಗ ಅಷ್ಟೊಂದು ದೌರ್ಜನ್ಯ ಮಾಡೋದೊಂದು ಬಡ ಫ್ಯಾಮಿಲಿ ಅಂದಾಗ, ರೈಟ್, ಏನಂತಂದ್ರೆ ಅದನ್ನೇ ನಡ್ಸ್ಕೊಂಡ್ ಬರೋರು. ಅಂತ ಒಂದು ಫ್ಯಾಮಿಲಿಯಿಂದ ಬರ್ತಾ ರೈಟ್, ನನಗೂ ಸಾಕಷ್ಟು ಆಸೆಗಳಿತ್ತು. ನಾನು ಸ್ಕೂಲಿಗೆ ಹೋಗ್ಬೇಕಪ್ಪ, ನಾನು ಓದ್ಬೇಕು, ಎಷ್ಟ್ ಸಾಕಷ್ಟು ಕನಸುಗಳಿತ್ತು, ರೈಟ್. ನಾನು ಕೂಡ ಕುರಿ ಕಾಯುವಂತ ಟೈಮ್ ಅಲ್ಲಿ, ರೈಟ್, ಏನಂತಂದ್ರೆ ನೋಡಿ, ನನಗೆ ಅನ್ಸೋದು ಎಲ್ಲಾರು ಬ್ಯಾಗ್ ಹಾಕೊಂಡ್ ಹೋದಾಗ, ರೈಟ್, ನಾನ್ ಏನ್ ಮಾಡ್ಬೇಕಂದ್ರೆ ನಾನು ಕೂಡ ಅವ್ರ ತರ ಹೋಗ್ಬೇಕಪ್ಪ ಸ್ಕೂಲಿಗೆ, ನನ್ ಯಾಕೆ ಆಗ್ತಿಲ್ಲ ಹೋಗೋಕೆ. ಎಸ್, ಈ ತರ ಇದ್ ಮಾಡ್ಕೊಂಡು ಕುರಿನೇ ಕಾಯ್ಕೊಂಡು, ರೈಟ್, ಏನಂತಂದ್ರೆ ಆ ಒಂದು ಅಮೌಂಟ್ ಇಲ್ಲ, ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ, ರೈಟ್, ಅಂತ ಒಂದು ದಿನಗಳು ಕಳ್ಕೊಂಡ್ ಬರ್ಬೇಕಾಗಿತ್ತು. ಎಸ್, ಮನೇಲೂ ರೈಟ್, ಏನಂತಂದ್ರೆ ಅಷ್ಟೊಂದು ದುಡ್ದಿದ್ದು ಸಾಕಾಗ್ತಿರ್ಲಿಲ್ಲ. ಏನೇ ಒಂದು ಊಟ ಮಾಡ್ಬೇಕು, ಏನೇ ಮಾಡ್ಬೇಕಾದ್ರೂ ಸಾಲ ಮಾಡ್ಬೇಕಾಗಿತ್ತು. ಮತ್ತೆ ಆ ಸಾಲ ತೀರ್ಸೋಕೆ ಇನ್ನೊಂದ್ ಸಾಲ ಮಾಡ್ಬೇಕಾಗಿತ್ತು. ಎಸ್, ಏನು ಮಾಡ್ಲಕ್ ಆಗ್ತಿರ್ಲಿಲ್ಲ. ಎಸ್, ಅಮ್ಮ ಒಬ್ರೆ ದುಡಿಯೋರಾಗೋರು, ಅಪ್ಪರು ಇದ್ರು. ಬಟ್ ಏನಂತಂದ್ರೆ ಸ್ವಲ್ಪ ಕಿರುಕುಳ ಜಾಸ್ತಿ. ಎಸ್, ಏನಂತಂದ್ರೆ ಸ್ವಲ್ಪ ಕುಡಿತಿದ್ರು ಅನ್ಕೊಳ್ಳಿ. ಎಸ್, ನಾವು ಕೂಡ ಚಿಕ್ಕವರು, ಬಟ್ ಏನೋ ಮಾಡಕ್ ಆಗ್ತಿರ್ಲಿಲ್ಲ. ಅಂತ ಒಂದು ಫ್ಯಾಮಿಲಿಯಿಂದ ಬರ್ತಿದ್ದೆ. ಏನೋ ಮಾಡೋಣಪ್ಪ ಅಂತ ಬರ್ತಾ ಸ್ವಲ್ಪ ಏಜ್ ಆಗ್ತಾ ಬಂತು. ಎಸ್, ಅದ್ರಂತೆ ರೈಟ್, ಲೈಕ್ ಏನಂತಂದ್ರೆ ನೋಡಿ, ಒಂದು ಚಿಕ್ಕ ಫೋನ್ ಇತ್ತು ಅನ್ಕೊಳ್ಳಿ ನನ್ ಕಡೆ. ಓಕೆ, ಒಂದ್ 2,000 ಫೋನ್ ಕೊಡ್ಸಿದ್ರು, ಯಾವ್ದೋ ಒಂದ್ ಚಿಕ್ಕದ್ ಕೊಡ್ಸಿದ್ರು, ರೈಟ್. ಅದನ್ನೇ ಯೂಸ್ ಮಾಡ್ತಿದ್ದೆ ಅನ್ಕೊಳ್ಳಿ. ಅಂತ ಒಂದ್ ಟೈಮ್ ಅಲ್ಲಿ ಒಂದು ಫಾರ್ಮ್ ನಾನು ಫಿಲ್ ಮಾಡಿದ್ದೆ. ಎಸ್, ಆ ಒಂದು ಟೈಮ್ ಅಲ್ಲಿ ಫಾರ್ಮ್ ನ ಫಿಲ್ ಮಾಡಿದ್ದೆ ಅನ್ಕೊಳ್ಳಿ.
ಏನೋ ನನ್ ಪುಣ್ಯ ಅನ್ಕೊಂತೀನಿ ನಾನು. ಇಂಥ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದ್ದಕ್ಕೆ ನನ್ನ ಅಪ್ಲೈನ್ ರಾಮು ಸರ್ ಕಡೆಯಿಂದ ಸಿಕ್ತು ಇಂಥ ಒಂದು ಆಪರ್ಚುನಿಟಿ. ಎಸ್ ಏನಪ್ಪಾ ಇವ್ರು ಕಾಲ್ ಮಾಡಿದ್ದಾರೆ ಅಂತ. ನನಗೂ ಜಾಬ್ ಮಾಡ್ಬೇಕನ್ನೋದು ಆಸೆ ಇತ್ತು. ಬಟ್ ಓದ್ಬೇಕನ್ನೋದು ಜಾಸ್ತಿ ಇತ್ತು. ಬಟ್ ಓದಕ್ ಆಗ್ತಿರ್ಲಿಲ್ಲ. ಓದಕ್ ಕಳ್ಸಕ್ಕೂ ಆಗ್ತಿರ್ಲಿಲ್ಲ. ದುಡಿಬೇಕಾಗಿತ್ತು. ಒಂದು ಮನೆ ಜವಾಬ್ದಾರಿ ಅನ್ನೋದು ನಮ್ಮ ಮೇಲೆ ಬಿದ್ದಿತ್ತು ಆ ಟೈಮಲ್ಲಿ. ಎಷ್ಟ್ ಚಿಕ್ಕ ತಂಗಿ ಇದ್ರು. ಏನೋ ಮಾಡಕ್ಕಾಗಲ್ಲ. ದುಡಿಬೇಕಾದ್ರೆ ನಾನ್ ದುಡಿಬೇಕಾಗಿತ್ತು. ಅಂತ ಒಂದ್ ಟೈಮಲ್ಲಿ ನಮ್ಮ ಅಪ್ಪನೂ ತೀರ್ಕೊಂತಾರೆ. ಅದು ಇಲ್ಲ. ಅಮ್ಮ ಒಬ್ಬರು ದುಡಿಬೇಕು ಬಿಟ್ರೆ ನಾನ್ ದುಡಿಬೇಕಾಗ್ತಿತ್ತು. ಅಂತ ಒಂದು ಟೈಮ್ ಬಂದಿತ್ತು. ಏನೋ ಒಂದು ಕೆಲ್ಸ ಮಾಡ್ತಿದ್ದೆ. ಎಲ್ಲೋ ಒಂದು ಬೆಂಗಳೂರಲ್ಲಿ ಕೆಲ್ಸ ಮಾಡ್ತಿದ್ದೆ. ಒಂದು 10-15 ಸಾವಿರ ಕೊಡೋರು ನನಗೆ. ಅಲ್ಲಿ ಏನೋ ಒಂದು ಕೆಲ್ಸ ಮಾಡ್ಕೊಂಡಿರ್ಬೇಕಾದ್ರೆ ಒಂದು ಫಾರಂ ನಾನು ಅಪ್ಲೈ ಮಾಡಿದ್ದೆ ಒಂದು ಚಿಕ್ಕ ಫೋನ್ ಇಂದ. ಏನಂತಂದ್ರೆ ನೋಡಿ, ಆ ಟೈಮಲ್ಲಿ ಕಾಲ್ ಬಂದಿತ್ತು ಅಂತ ಒಂದು ಅವಕಾಶ ಸಿಕ್ತು. ಹೌದಪ್ಪ ಏನೋ ನೋಡೋಣ ಅಂತ ಬಂದಿದ್ದೆ ಜಸ್ಟ್ ನಾನು. ಏನೋ ಒಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಬಟ್ ಇಂಥ ಒಂದು ಅವಕಾಶ ಇದೆ. ಈ ತರನು ನಾವು ಬೆಳಿಬಹುದು. ಇಂತ ಗೊತ್ತಾಗಿದೆ ಇದೆ ಒಂದು ಫಾರ್ ಎವರ್ ಇಂದ. ಅದೇ ನಮ್ ಸಿಸ್ಟಮ್ ಇಂದ. ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಲೈಫು ಈ ತರ ಇರುತ್ತಾ, ನಾನು ಕೂಡ ಇಷ್ಟೊಂದೆಲ್ಲ ಅರ್ನ್ ಮಾಡಕ್ ಸಾಧ್ಯನಾ. ಇಂತ ಒಂದು ಚಿಕ್ಕ ಏಜ್ ಅಲ್ಲಿ ಒಂದ್ 19 ವರ್ಷದಲ್ಲಿ ಇಷ್ಟೊಂದೆಲ್ಲ ಅರ್ನ್ ಮಾಡಕ್ ಸಾಧ್ಯ ಇದೆಯಾ. ನಾನ್ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ ಅದೇ. ಜಾಬ್ ಮಾಡ್ಬೇಕನ್ನೋ ಸಾಕಷ್ಟು ಇತ್ತು. ಓದ್ಬೇಕನ್ನೋದಿತ್ತು. ಬಟ್ ಸಿಕ್ತು. ಓದ್ತಿದ್ದೆ. ಒಂದ್ ಸ್ವಲ್ಪ ಓದ್ತಿದ್ದೆ. ಅದು ಇದು ಮಾಡಿ ಏನೋ ಕಂಪ್ಲೀಟ್ ಮಾಡ್ಕೊಂಡ್ ಬಂದೆ. ಬಟ್ ಇನ್ನು ಜಾಸ್ತಿ ಆಸೆ ಇತ್ತು ನನಗೂ. ರೈಟ್ ಏನಂದ್ರೆ ಒಂದು ದೊಡ್ಡ ಕಾಲೇಜ್ಗಳಲ್ಲಿ ಓದ್ಬೇಕನ್ನೋದು ತುಂಬಾ ಆಸೆ ಇತ್ತು. ಯಾವತ್ತಿದ್ರು ಒಂದು ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲಿ ಓದ್ಕೊಂಡ್ ಬಂದಂತ ಪರ್ಸನ್. ಯಾವತ್ತು ಒಂದು ದೊಡ್ಡ ಕಾಲೇಜ್ ನನಗ್ ಭಾರಿ ಅನ್ಸ್ತಿತ್ತು ಓದ್ಬೇಕನ್ನೋದು ಆಸೆ. ಬಟ್ ಏನು ಮಾಡಕ್ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಹೌದಾ. ಬಟ್ ಫಾರ್ ಎವರಿಗೆ ಬಂದೆ ಅನ್ಕೊಳ್ಳಿ. ಬಂದ್ಬಿಟ್ಟು ರೈಟ್ ನಮ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡೆ. ಏನಿದೆ ಏನಿಲ್ಲ ಅಂತ ಪ್ರತಿಯೊಂದು ತಿಳ್ಕೊಂಡೆ. ಬಟ್ ಮೀಟಿಂಗ್ ಅಟೆಂಡ್ ಆಗೋದು ಕಷ್ಟ ಆಗ್ತಿತ್ತು ನನಗೆ. ಬಿಕಾಸ್ ನೆಟ್ವರ್ಕು ಸಿಗ್ತಿರ್ಲಿಲ್ಲ. ಚಿಕ್ಕ ಫೋನ್ ಅಲ್ಲಿ ನನ್ಗೆ ಕಾಣಿಸ್ತಾನೆ ಇರಲಿಲ್ಲ ಏನು ಅಂತ. ಒಂದು ಫೋನ್ ಇತ್ತು ಒಂದ್ ಟೈಮಲ್ಲಿ ನನ್ ಕಡೆ. ಬಟ್ ಇವತ್ತು ಆ ದಿನ ಇಲ್ಲ. ಬಟ್ ಆ ಟೈಮಲ್ಲಿ ಇತ್ತು ಬರೋಕ್ಕಿಂತ ಮುಂಚೆ. ಬಂದಾಗ ಕರೆಕ್ಟ್ ಆಗಿ ರೈಟ್ ಏನೋ ತಿಳ್ಕೊಂಡೆ. ಏನಿದೆ ಏನಿಲ್ಲ ಅಂತ ಲೈಕ್ ಎಲ್ಲ ನೋಡ್ಕೊಂಡ್ ಬಂದೆ. ಅಪ್ಲೈನ್ಸ್ ಗಳು ಹೆಲ್ಪ್ ಮಾಡಿದ್ರು. ರೈಟ್ ಅಪ್ಲೈನ್ ರಾಮು ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು. ಹೇಳ್ಕೊಟ್ರು. ನಾವ್ ನಿಮ್ ಜೊತೆ ಇರ್ತೀವಿ ಬನ್ನಿ ಮಾಡೋಣ ಅಂದಿದ್ರು. ಅವತ್ತು ಒಂದು ಭರವಸೆ ನನಗೆ ಕೊಟ್ಟಿದ್ರು. ನಾವ್ ಇರ್ತೀವಿ ನಿಮ್ ಜೊತೆ ಒಂದು ಬ್ರದರ್ ಆಗಿ ಅಂತ ಹೇಳಿದ್ರು. ರೈಟ್ ಇಂದು ಕೂಡ ಅವ್ರು ನಿಂತ್ಕೊಂಡಿದ್ದಾರೆ. ಒಂದು ಬೆರಳು ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ನನ್ನ. ಹೌದಾ. ಒಂದು ದಿನ ಈಗ ಏನ್ ನಾನು ಅರ್ನ್ ಮಾಡ್ತೀನಿ ಪರ್ ಮಂತ್. ಸೊ ಆ ಒಂದು ಇನ್ಕಮ್ ನಾನು ಅರ್ನ್ ಮಾಡ್ಬೇಕಾದ್ರೆ ನನಗೆ ಬೇಕಾಗ್ತಿತ್ತು 1.5 ವರ್ಷ ಅಥವಾ 2 ವರ್ಷ ಬೇಕಾಗ್ತಿತ್ತು ನನಗೆ ಆ ಒಂದು ಇನ್ಕಮ್ ನ ಅರ್ನ್ ಮಾಡೋಕೆ. ಬಟ್ ಇವತ್ತು ಒಂದ್ ಮಂತ್ ಅಲ್ಲಿ ಬರ್ತಾ ಇದೆ. ಹೌದಾ. ಆಪರ್ಚುನಿಟಿ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸಿಕ್ಕಾಗ ಯಾವುದೇ ಒಂದು ಪರ್ಸನ್ ಅಂತ ಆಪರ್ಚುನಿಟಿ ಅಂತ ಸಿಕ್ಕಾಗ ರೈಟ್ ಆ ಆಪರ್ಚುನಿಟಿ ನಾವು ಯುಟಿಲೈಸ್ ಮಾಡ್ಕೊಳಲ್ಲ. ಅದನ್ನ ಏನಪ್ಪಾ ಬಿಡು ಅಂತ ಸುಮ್ನೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅಂಡ್ ಅದರಂತೆ ಏನೋ ಒಂದು ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದಾಗ ಹೊರಗಡೆ ಕಾಲಿಡೋರು ಜಾಸ್ತಿ. ಬಿಡಪ್ಪ ಅಂತ ನೋಡಿದೀನಿ. ಅದ್ ಆನ್ಲೈನ್ ಅಲ್ಲ, ಅದು ಇದು ಆನ್ಲೈನ್ ಅಂತಾನೆ ಅಲ್ಲ, ಬೇರೆ ಹೊರಗಡೆ ಯಾವ್ದೇ ಹೋಗಿದ್ರು ಆ ಪರ್ಸನ್ ರೈಟ್ ಏನಂತಂದ್ರೆ ನಿಮ್ಗೆ ಹೇಳಿಕ್ಕಿಲ್ಲ. ಅದನ್ನ ನೀನ್ ಮಾಡು ಅಂತ ಯಾರು ಹೇಳಲ್ಲ. ನಿಮ್ ಕಾಲ್ ಹಿಡಿತಾರೆ. Have you ever wondered why you can binge watch Netflix for 6 hours straight, but you can't focus on your work for... ಹೌದಪ್ಪ ನೀನ್ ಮಾಡು ಚೆನ್ನಾಗಿದೆ ಅಂತ ಒಬ್ರು ಹೇಳಿಕ್ಕಿಲ್ಲ. ನನಗೂ ಹೇಳಿಲ್ಲ. ಏನ್ ದುಡಿತಿದ್ಯಾ ಅಲ್ಲೇ ದುಡಿತಿದ್ಯಾ, ಅದೇ ಬಿಡು, ಅದನ್ನೇನ್ ಮಾಡ್ತೀಯ, ಅಲ್ಲಿ ಏನಿದೆ ನಿನಗೆ, ಸುಮ್ನೆ ಯಾಕೆ ಹೋಗ್ತೀಯ, ಏನಾಗುತ್ತೆ ನಿಮ್ಮಲ್ಲಿ. ಹಂಗೆ ಹೇಳ್ತಿದ್ರು. ಊರ್ಲು ರೈಟ್ ಹೇಳಿದ್ದೆ ನಾನು. ನನಗೊಂದು ಇಂತ ಒಂದು ಸಿಕ್ಕಿದೆ, ಇಂತ ಒಂದು ಅವಕಾಶ ನಾನು ಮಾಡ್ತಾ ಇದೀನಿ ಅಂತ ನಾನು ಎಷ್ಟೊಂದು ಖುಷಿ ಪಟ್ಟಿದ್ದೆ. ಒಟ್ಟ ಇಂತ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ದೆ. ಬಟ್ ಅವರಿಂದ ಫುಲ್ ಲೈಕ್ ಏನಂತಂದ್ರೆ ತುಂಬಾ ಬೈದಿದ್ರು ನನಗೆ ಅನ್ಕೊಳ್ಳಿ. ಏನಪ್ಪ ಏನ್ ಮಾಡ್ತಾನೆ ನೀನೇನ್ ದಡ್ಡ ಇವನು, ನೀವ್ ಏನ್ ಮಾಡ್ತೀರಿ ಬಿಡ್ರು ನಿಮ್ ಜೀವನದಾಗ, ನೀವ್ ಏನ್ ಮಾಡ್ತೀರಿ, ಹಿಂಗೆ ಹೀಯಾಳ್ಸ್ತಿದ್ರು ನಮ್ಮನ್ನ. ಹೀಯಾಳ್ಸ್ತಿದ್ರು ಅಂತ ಒಂದ್ ಟೈಮಲ್ಲಿ. ಬಟ್ ಇವತ್ತು ಅವ್ರು ಬರ್ತಾರೆ, ಈಗ ಬರ್ತಾರೆ. ಅವಾಗ ಹೀಯಾಳ್ಸ್ತಿದ್ರು ಅದನ್ನೇನ್ ಮಾಡ್ತಿ ಬಿಡು, ಏನೋ ಹೇಳ್ಕೊಂಡು ರೈಟ್ ಈ ತರ ಮಾಡ್ಕೊಂಡ್ ಬರ್ತಿದ್ರು. ಅದಕ್ಕೆ ನಾನ್ ನಂಬ್ಕೊಂಡೆ ನನ್ ಕೈಲಿ ಆಗುತ್ತೆ. ಇಷ್ಟೊಂದೇ ಕಷ್ಟ ಪಟ್ಟಿದ್ದೇನಂತೆ. ಯಾಕಾಗಲ್ಲ. ಎಷ್ಟೊಂದ್ ಜನ ಬೆಳಿತಿದಾರೆ ನಮ್ ಸಿಸ್ಟಮ್ ಅಲ್ಲಿ. ಎಷ್ಟೋ ಜನ ಬೆಳಿತಿದ್ದಾರೆ. ನನ್ನಂತ ಎಷ್ಟೋ ಪರ್ಸನ್ಸ್ ಬೆಳ್ಕೊಂಡು ಹೋಗ್ತಿದಾರೆ ಈ ಸಿಸ್ಟಮ್ ಇಂದ ಅಂದಾಗ ಅವ್ರು ಬೆಳಿತಿದ್ರು. ಬೇಕಾದ್ರೆ ನನಗೆ ಯಾಕಾಗಲ್ಲ, ನನ್ ಕೈಲಿ ಯಾಕಾಗಲ್ಲ ಅಂತ ನಂಬ್ಕೊಂಡ್ ಬಂದೆ. ನಾನ್ ನಂಬ್ದೆ. ಅದನ್ನ ಹೇಳಲ್ವಲ್ಲ, ಏನೋ ಹೇಳ್ತಾರಲ್ಲ, ಮನಸ್ಸಿದ್ರೆ ಮಾರ್ಗ ಅಂತ. ಅದರಂತೆ ನಾನು ಕೂಡ ಬಂದೆ. ಸಿಸ್ಟಮ್ ಹೆಲ್ಪ್ ಮಾಡ್ತು, ಅಪ್ಲೈನ್ಸ್ ಹೆಲ್ಪ್ ಮಾಡಿದ್ರು. ನಮ್ ಶಿವಸುಬ್ರಹ್ಮಣ್ಯಂ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂತ ಒಂದು ಬ್ಯೂಟಿಫುಲ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಅಂಡ್ ಈ ತರಾನು ವರ್ಕ್ ಮಾಡ್ಬೋದಾ. ಏನೋ ಒಂದು ಜಾಬ್ ಹೊರಗಡೆ ಹೋಗಿ ಜಾಬ್ ಮಾಡ್ತೀನಿ ಅಂದ್ರು ಆ ಟೈಮಲ್ಲಿ ರೈಟ್ ಯಾರು ಸಪೋರ್ಟ್ ಮಾಡ್ಲಿಕ್ಕಿಲ್ಲ ಅಂತ ಒಂದು ಯೂನಿಟಿಯಿಂದ ಜೊತೆಲಿದ್ದು ನಾವ್ ಇರ್ತೀವಂತ ಎಲ್ಲ ಒಂದು ಫ್ಯಾಮಿಲಿ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಕೊಡ್ಕೊಂಡು ವರ್ಕ್ ಮಾಡ್ತೀವಿ. ಅಂತ ಒಂದು ಸಪೋರ್ಟ್ ಎಲ್ಲಿ ಸಿಗುತ್ತೆ ಹೊರಗಡೆ. ಅದು ಆ ಸಪೋರ್ಟಿನ ಜೊತೆಗೆ ರೈಟ್ ಏನಂತ ನೋಡಿ ಸಾಕಷ್ಟು ಇನ್ಕಮ್ ನ ಅರ್ನ್ ಮಾಡ್ಕೊಂಡು ನಮ್ ಲೈಫ್ ನ ಚೇಂಜ್ ಮಾಡ್ಕೊಂಡು ಇನ್ನೊಬ್ರ ಲೈಫ್ ನ ಚೇಂಜ್ ಮಾಡ್ಕೊಂಡು ನಮ್ ಲೈಫ್ ಚೇಂಜ್ ಮಾಡೋದೇ ಕಷ್ಟ ಇದೆ. ಅಂತದ್ರಲ್ಲಿ ಇನ್ನೊಬ್ರ ಲೈಫ್ ಅನ್ನು ಚೇಂಜ್ ಮಾಡ್ಕೊಂಡು ಅವ್ರ ಗ್ರೋತ್ ಅಲ್ಲಿ ನಮ್ ಗ್ರೋತ್ ನ ಕಂಡ್ಕೊಂಡು ಹೋಗ್ತೀವಿ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಅದರಂತೆ ನೋಡಿ ರೈಟ್ ಇವತ್ತು ಒಂದು 6 ಡಿಜಿಟ್ ಅರ್ನರ್ ಆಗಿದ್ದೀನಿ ಈಗ.
ಎಂತ ಒಂದ್ ಕನ್ಸಿತ್ತು ಇಷ್ಟೆಲ್ಲ ದುಡಿಬೋದಾ ಅಂತ. ಎಸ್ ಇವತ್ತು ಆ ದಿನ ಬಂದಿದೆ ರೈಟ್, ಅರ್ನ್ ಮಾಡ್ತಾ ಇದೀನಿ. ಎಸ್ ಪ್ರತಿಯೊಬ್ಬರು ಏನಂತಂದ್ರೆ ಸಿಕ್ಕಂತ ಅವಕಾಶನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಸಿಕ್ಕಿದೆ ಅಂದಾಗ ಅವಕಾಶ ರೈಟ್, ಇಂತ ಒಂದು ಅವಕಾಶ ಸಿಕ್ಕಿದೆ ಅಂದಾಗ ನೀವು ತುಂಬಾ ಲಕ್ಕಿ ಇದೀರಾ ಅನ್ಕೊಳ್ಳಿ ರೈಟ್. ಏನ್ ನೀವು ಈ ಪ್ಲಾಟ್ಫಾರ್ಮಿಗೆ ಬರ್ತಾ ಇದ್ರ, ಏನ್ ಈ ಕರ್ನಾಟಕ ಸಿಸ್ಟಮಿಗೆ ಬರ್ತಿದ್ರ, ಡೆಫಿನೆಟ್ಲಿ ನಿಮ್ ಲೈಫ್ ಕೂಡ ಚೇಂಜ್ ಆಗುತ್ತೆ. ಎಸ್ ಪ್ರತಿಯೊಬ್ಬ ಪರ್ಸನ್ ಈ ಪ್ಲಾಟ್ಫಾರ್ಮ್ ಬೆಳಿತಾನೆ. ಜಸ್ಟ್ ಒಂದು ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನಿಮ್ಮನ್ನ ನೀವು ನಂಬೇಕಾಗುತ್ತೆ ರೈಟ್. ಹೊರಗಡೆ ಜನಗಳು ಹೇಳ್ತಾರೆ ಸಾಕಷ್ಟು, ಯಾರು ಬಂದು ಊಟ ಹಾಕಲ್ಲ. ಎಸ್ ನಾನು ಎಲ್ಲಾ ಲೈಕ್ ಆ ದಿನಗಳೆಲ್ಲ ಕಳ್ಕೊಂಡ್ ಬಂದಿದ್ದೀನಿ. ಓಕೆ, ಕೆಲವೊಂದ್ ಟೈಮ್ ಊಟಕ್ಕೂ ಗತಿ ಇರ್ಲಿಲ್ಲ. ಒಂದ್ ದಿನ ಲೈಕ್ ಮಾರ್ನಿಂಗ್ ಊಟ ಮಾಡ್ಬೇಕಾದ್ರೆ ಎರಡು ಒಪ್ಪತ್ತು ಉಪವಾಸ ಇರ್ಬೇಕಾಗಿತ್ತು ಅಂತ ಒಂದ್ ದಿನ ಇತ್ತು ಪ್ಲಾಟ್ಫಾರ್ಮ್ ಬರೋಕ್ಕಿಂತ ಮುಂಚೆ. ಬಟ್ ಇವತ್ತು ಆ ದಿನ ಇಲ್ಲ. ಬಟ್ ಸಿಕ್ಕಂತ ಅವಕಾಶ ಮಿಸ್ ಮಾಡ್ಕೊಂಡಿಲ್ಲ, ಸಪೋರ್ಟ್ ಕೊಟ್ರು, ಆ ಒಂದು ಸಪೋರ್ಟ್ ಅಲ್ಲೇ ಬಂದೆ ಇವತ್ತು ರೈಟ್. ಏನಂತಂದ್ರೆ ನೋಡಿ, ಅರ್ನಿಂಗ್ ಅಂತ ಚೆನ್ನಾಗಿ ಮಾಡ್ತಾ ಇದೀನಿ, ನನ್ನ ಲೈಫ್ ಜೊತೆ ಚೇಂಜ್ ಮಾಡ್ತಾ ಇದೀನಿ, ಚೇಂಜ್ ಮಾಡ್ಕೊಂತ ಹೋಗ್ತಾ ಇದೀನಿ. ಆದಷ್ಟು ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮ್ಯಾನೇಜರ್ ಲೆವೆಲ್ ಕೂಡ ವರ್ಕ್ ಮಾಡ್ತಾ ಇದೀನಿ. ಇನ್ನು ಸಾಕಷ್ಟು ಕನಸುಗಳಿದಾವೆ ರೈಟ್. ಆ ಕನಸುಗಳೆಲ್ಲ ರೈಟ್ ಈ ಫಾರ್ವೇರ್ ಅನ್ನೋದು ಅವಕಾಶ ಮಾಡ್ಕೊಡುತ್ತೆ ಇನ್ನು ನನಗೆ ರೈಟ್. ಏನ್ ಅನ್ಕೊಂಡಿದೀನಿ ಅದನ್ನ ನಾನು ಮಾಡೇ ಮಾಡ್ತೀನಿ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಅಂತ ಒಂದು ಸಿಸ್ಟಮ್ ಇದೆ, ಸಿಸ್ಟಮ್ ಜೊತೆ ಹೋದಾಗ ಡೆಫಿನೆಟ್ಲಿ ಕೂಡ ನೀವು ಕೂಡ ಇದೇ ತರ ಬೆಳಿಬಹುದು ರೈಟ್. ನಾನು ಕೂಡ ಮುಂದೆ ಬೆಳಿತಾ ಹೋಗ್ತೀನಿ ಅದರಂತೆ ರೈಟ್. ಎಲ್ಲರೂ ಸೇರಿ ಒಟ್ಟಿಗೆ ಬೆಳೆಯೋಣಂತೆ. ಎಸ್, ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಕೂಡ. Yes, thank you so much Krishna for your valuable time sharing with us. And ತುಂಬಾ ಜನಕ್ಕೂ ಇವತ್ತು ಅಂಡರ್ಸ್ಟ್ಯಾಂಡ್ ಆಯ್ತು that I can do in this industry ಅಂತ ಹೇಳಿ. ಫೈನ್ ಗೈಸ್, ಅರ್ಥ ಮಾಡ್ಕೊಂಡ್ರ? ಸಿ, ಎಷ್ಟೆಲ್ಲ ಕಷ್ಟಗಳು ಇದ್ವು, ಎಷ್ಟೆಲ್ಲ ಫೇಸಸ್ ನ ಫೇಸ್ ಮಾಡ್ತಾ ಬಂದ್ರು, ಪ್ರತಿ ಒಂದು ಸಿಚುವೇಶನ್ ಅಲ್ಲೂ ಕಷ್ಟನೇ ನೋಡ್ತಾ ಬಂದ್ರು. ಎಲ್ಲೂ ಕೂಡ ಒಂದ್ಸಲನೂ ಕೂಡ ಹಿಂಗ ಲೈಕ್ ಒಂದು ಹ್ಯಾಪಿ ಮೂಮೆಂಟ್ಸ್ ಅಂತ ಲೈಫ್ ಅಲ್ಲಿ ಕಂಡೇ ಇಲ್ಲ. ಫಾರ್ ಎವರ್ ಬಂದ ಮೇಲೆ ಓವರ್ ಆಲ್ ಲೈಫ್ ಚೇಂಜ್ ಆಯ್ತು ಅವ್ರದ್ದು ಬಿಕಾಸ್ ಆಫ್ ದಿಸ್ ಅಪಾರ್ಚುನಿಟಿ ಸ್ಟಾರ್ಟೆಡ್ ರೈಟ್. ಸೊ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳಿರುತ್ತೆ. ಎಲ್ರಿಗೂ ಕೂಡ ಅವ್ರದೇ ಆದಂತ ಒಂದು ಕಷ್ಟ ಅವ್ರಿಗೆ ದೊಡ್ಡದಾಗಿರುತ್ತೆ ರೈಟ್. ಇವತ್ತು ಕೃಷ್ಣ ಅವ್ರದ್ದು ಕಷ್ಟ ಅವ್ರಿಗೆ ಜಾಸ್ತಿ ಇದೆ, ರವಿ ಅವ್ರದ್ದು ಕಷ್ಟ ಅವ್ರಿಗೆ ಜಾಸ್ತಿ ಇದೆ, ಒಬ್ಲೇಶ್ವರ್ ಕಷ್ಟ ಅವ್ರಿಗೆ, ದೇವಿಕಾ ಅವ್ರ ಕಷ್ಟ ಅವ್ರಿಗೆ, ನಿಮ್ ಕಷ್ಟ ನಿಮ್ಗೆ, ಪ್ರತಿಯೊಬ್ಬರದು ಕಷ್ಟ ದೊಡ್ಡದಾಗಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಒಂದು ಕಷ್ಟಗಳನ್ನ ನಾವು ಫೇಸ್ ಮಾಡ್ತಾ ಮುಂದ್ಗಡೆ ಬಂದಾಗನೆ ನಮ್ದು ಲೈಫ್ ಅಲ್ಲಿ ಒಂದು ಚೆನ್ನಾಗಿರೋ ಲೆವೆಲ್ ನಾವು ರೀಚ್ ಮಾಡಕ್ಕಾಗತ್ತೆ, ಒಂದು ಚೆನ್ನಾಗಿರೋ ಲೈಫ್ ನ ಎಂಜಾಯ್ ಮಾಡಕ್ಕಾಗತ್ತೆ. ಎಸ್, ಅಂಡ್ ನಿಮ್ಮೆಲ್ಲರ ಎದುರುಗಡೆನೂ ಕೂಡ ಇವತ್ತೊಂದು ಬ್ರೈಟ್ ಅಪಾರ್ಚುನಿಟಿ ಇದೆ, ದಟ್ ಈಸ್ ವಿ ಕಾಲ್ ದಟ್ ಆಸ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಗೈಸ್. ಈ ಅಪಾರ್ಚುನಿಟಿನ ತಪ್ಪಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಏನ್ ಸಿಸ್ಟಮ್ ನೀವು ನನ್ನ ಜೊತೆಗಿದ್ದೀರಾ, ದಿಸ್ ಇಸ್ ದ ಸೇಫೆಸ್ಟ್ ಸಿಸ್ಟಮ್ ಅಂಡ್ ಯು ಪೀಪಲ್ ಆರ್ ಇನ್ ಸೇಫರ್ ಹ್ಯಾಂಡ್. ಓಕೆ, ಒಂದು ಸೇಫ್ ಹ್ಯಾಂಡ್ ಅಲ್ಲಿ ಇದೀರಾ. ನಿಮ್ ಕರಿಯರ್ ಡೆಫಿನೆಟ್ಲಿ ಬ್ರೈಟ್ ಆಗಿರುತ್ತೆ ಇಲ್ಲಿ. ಆದಷ್ಟು ಬೇಗ ನೀವು ಮಾಡ್ಬೇಕಾಗಿರೋದು ಏನಂದ್ರೆ, ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಟ್ರೈನಿಂಗ್ಸ್ ಎಲ್ಲ ನಿಮ್ಗೆ ಡೈಲಿ ಬೇಸಿಸ್ ಮೇಲೆ ಈ ಟೈಮಲ್ಲಿ ಸಿಗ್ತಾ ಇದೆ. ಇದನ್ನ ಪ್ರಾಪರ್ ಆಗಿ ಅಟೆಂಡ್ ಮಾಡಿ. ಓಕೆ, ಚೆನ್ನಾಗಿ ರಿವ್ಯೂ ಕೊಡಿ. ಓಕೆ, ಸೊ ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬೆಳೆಯಕ್ ಸಾಧ್ಯ ಇದೆ. ಓಕೆ, ಸೊ ಏನ್ ಟ್ರೈನಿಂಗ್ಸ್ ಹೇಳ್ಕೊಡ್ತೀವಿ ಅದನ್ನ ನೋಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಕ್ಲಿಯರ್? ಅಂಡ್ ಇವತ್ತಿನ ಮೀಟಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿ ಗ್ರೂಪ್ ಅಲ್ಲಿ ಹೋಗಿ ರಿವ್ಯೂಸ್ ನ ಕೊಡೋದ್ ಮಾರಕ್ ಹೋಗ್ಬೇಡಿ. ಯಾಕಂತಂದ್ರೆ ಇಷ್ಟೆಲ್ಲ ಜನ ಸೇರ್ಕೊಂಡು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಸೋ ಸಿಂಪಲ್ ರೈಟ್. ಅವ್ರದೊಂದು ಬಿಸಿ ಶೆಡ್ಯೂಲ್ ನ ತೆಕ್ಕೊಂಡು ಬಂದು ನಿಮ್ಗೆ ಹೇಳ್ಕೊಡ್ತಾ ಇದಾರೆ ಅಂತಂದ್ರೆ ಇಟ್ಸ್ ಇಂಪಾರ್ಟೆಂಟ್ ರೈಟ್. ಸೊ ಪ್ರಾಪರ್ ಆಗಿ ಒಂದು ರಿವ್ಯೂ ನ ನೀವು ಗ್ರೂಪ್ ಅಲ್ಲಿ ಕೊಡಿ. ಯಾವ ರೀತಿ ಅನಿಸ್ತು ನಿಮ್ಗೆ ಹೇಳ್ತೀನಿ ವೆಬಿನಾರ್ ಅಂತ ಹೇಳಿ. ಐ ಹ್ಯಾವ್ ವಾಚ್ಡ್ ಫುಲ್ ವೆಬಿನಾರ್ ಜೊತೆಗೆ. ಓಕೆ, ಸಿಗೋಣ ನಾವು ನಾಳೆ ವೆಬಿನಾರ್ ನಲ್ಲಿ. ಟಿಲ್ ದ ಟೈಮ್, ಗೋ ಸೆಲ್ಫ್ ಮೇಡ್. ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.